श्रीभगवानुवाच श्रीभगवानुवाच प्रजहाति यदा कामान् सर्वान् पार्थ मनोगतान् आत्मनेवात्मना तुष्टः स्थितप्रज्ञस्य दोच्यते. ಸೊ ಯಾರಾದ್ರೂ ಅನುವಾದ ಓದಿ. ದೇವೋತ್ತಮ ಪರಮ ಪುರುಷನು ಹೇಳಿದನು ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಧನ್ಯವಾದ ಮಾತಾಜಿ. ಸೊ ಹರೇ ಕೃಷ್ಣ. ಸೊ ನಿಮ್ಗೆಲ್ಲರಿಗೂ ಈ ಭಗವದ್ಗೀತೆಯ ಭಗವಂತನ ಈಗಿನ ಸಂದೇಶ. ಸೊ ಈ ಮಟ್ಟಿಗೆ ಭಗವಂತ ಒಂದು ಅರ್ಜುನನ ಸಂದೇಹಗಳ ಅರ್ಜುನನ ಡೌಟ್ ಮತ್ತು ಕ್ಲಿಯರಿಫಿಕೇಶನ್ ಮಾಡಿದ. ಸೊ ಮತ್ತೆ ಅರ್ಜುನ ನಿನ್ನೆ ನಾವು ತಿಳ್ಕೊಂಡು, ಸೊ ಹೆಂಗೆ ಮತ್ತೆ ನಿನ್ನೆ ಅರ್ಜುನ ಮತ್ತೆ ಡೌಟ್ ಕೇಳಿದ್ದು. ಸೊ ಏನ್ ಡೌಟ್ ಇತ್ತು? ಸೊ ಅರ್ಜುನ ಕೇಳಿದ್ದು ಭಗವಂತ ನನಗೆ ಸಮಾಧಿನಲ್ಲಿ ಇರುವಂತಹ ಮನುಷ್ಯನ ಲಕ್ಷಣಗಳು ಹೆಂಗಿರತ್ತೆ, ಮತ್ತು ಅವನು ಯಾವ ತರ ಮಾತಾಡ್ತಾನೋ, ಯಾವ ತರ ಕೂತ್ಕೊಳ್ತಾನೋ, ಹೆಂಗೆ ನಡೀತಾನೋ, ಇವೆಲ್ಲ ಪ್ರಶ್ನೆಗಳನ್ನು ಅರ್ಜುನ ಕೇಳಿದ. ಸೊ ನಾವು ನಿನ್ನೆ ಬಹಳ ವಿಶ್ಲೇಷಣವಾಗಿ ತಿಳ್ಕೊಂಡು ಹೆಂಗೆ ಬಹಳ ಭಗವಂತ ಅರ್ಜುನನ ಒಂದು ಪ್ರಶ್ನೆ ಕೇಳುವಂತ ರೀತಿ ಮತ್ತು ಭಗವಂತ ಕೊಡುವಂತ ಉತ್ತರ ರೀತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಸೊ ಇಲ್ಲೇ ಭಗವಂತ ಅರ್ಜುನನ ನಿನ್ನೆ ನಾವು ತಿಳ್ಕೊಂಡು ಹೆಂಗೆ ಪ್ರಶ್ನೆ ಕೇಳಿದ್ದು, ಸೊ ಆ ಪ್ರಶ್ನೆಗೆ ಇವತ್ತು ಭಗವಂತ ಉತ್ತರ ಹೇಳ್ತಾ ಇದ್ದಾನೋ. ಸೊ ಯಾವ ಪ್ರಶ್ನೆ? ಮೊದಲನೇ ಪ್ರಶ್ನೆ ಇತ್ತು, ಸಮಾಧಿ ಸ್ಥಿತಿನಲ್ಲಿ ಇರುವಂತಹ ಮನುಷ್ಯಂದು ಲಕ್ಷಣಗಳು ನನಗೆ ಹೇಳಿ ಅಂತ. ಸೊ ಇವತ್ತು ಆ ಲಕ್ಷಣ ಬಗ್ಗೆ ಭಗವಂತ ವಿಸ್ತೃತವಾಗಿ ವರ್ಣನೆ ಕೊಡ್ತಾ ಇದ್ದಾನೆ. ಸೊ ಏನೇನ್ ಲಕ್ಷಣಗಳು ಇರುತ್ತೆ? ಅವನು ಸ್ಥಿತ ಪ್ರಜ್ಞೆನಲ್ಲಿ ಇರುವಂತಹ ಮನುಷ್ಯನಲ್ಲಿ ಯಾವ್ದು ಲಕ್ಷಣಗಳು ಇರುತ್ತೆ? ಅವನು ತರ್ಕ ವಿತರ್ಕ ಮತ್ತು ಇಂದ್ರತೃಪ್ತಿಯ ಸರ್ವ ಇಚ್ಛೆನಿಂದ ಅವನೇನಿರ್ತಾನೋ ಎಲ್ಲವನ್ನು ತ್ಯಾಗ ಮಾಡಿರ್ತಾನೋ, ಮತ್ತು ಅವನ ಶುದ್ಧ ಮನಸ್ಸು ಕೇವಲ ಆತ್ಮನಲ್ಲೇ ಸಂತುಷ್ಟವಾಗಿರುತ್ತೆ, ಮತ್ತು ದಿವ್ಯ ಸ್ಥಿತಿನಲ್ಲಿ ಅವನು ಇರ್ತಾನೋ. ಸೊ ಇವೆಲ್ಲ ಲಕ್ಷಣಗಳನ್ನು ಇಲ್ಲೇ ಭಗವಂತ ಇಲ್ಲೇ ತಿಳಿಸ್ತಾ ಇದ್ದಾರೆ. ಸೊ ಒಂದೊಂದಾಗಿ ಲಕ್ಷಣಗಳನ್ನು ತಿಳಿಸ್ತಾ ಇದ್ರು. ಸೊ ಇಲ್ಲಿ ಬರೀ ಮುಂದೆ ನಾವು ಭಗವಂತ ಪ್ರಭುಪಾದ್ ನಮ್ಗೆ ಏನ್ ಡೀಟೇಲ್ ಆಗಿ ಹೇಳ್ತಾ ಇದಾರಂತ ನಾವು ತಿಳ್ಕೊಳ್ಳೋಣ ತಾತ್ಪರ್ಯನಲ್ಲಿ. ಸೊ ಯಾರಾದ್ರೂ ಪಾಯಿಂಟ್ ಓದಿ ಇರ್ತೀನಿ. ಯಾರು ಓದಿ. The Bhagavatam affirms that any person who is fully in Krishna consciousness or devotional service of the Lord has all the good qualities of the great sages, whereas a person who is not so transcendently situated has no good qualification, because he is sure to be taking refuge of his own mental concoctions. Consequently, it is rightly said herein that one has to give up all kinds of sense desire manufactured by the mental concoction. ಭಾಗವತಂ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವ ವ್ಯಕ್ತಿ
ಕೃಷ್ಣ ಕಾನ್ಶಿಯಸ್ನೆಸ್ ಡಿವೋಷನಲ್ ಸರ್ವಿಸ್ ಅಲ್ಲಿ ಇರ್ತಾರೋ ಅವರಿಗೆ ಗ್ರೇಟ್ ಸಾಧು ಮತ್ತೆ ಸಾಧುಗಳಿಗೆ ಇರೋ ತರ ಗುಡ್ ಕ್ವಾಲಿಟೀಸ್ ಇರುತ್ತೆ. ಅದೇ ತರ ಯಾರ ಇರಲ್ವೋ ಅವರಿಗೆ ಅಷ್ಟು ಈ ತರ ಗುಡ್ ಕ್ವಾಲಿಟೀಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವರು ಮನ್ಸಲ್ಲಿ ಬರೋ ಆ ಒಂದು ಫೀಲಿಂಗ್ಸ್ಗೆ ಶೆಲ್ಟರ್ ತಗೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಕಟ್ಟಾಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. It is rightly said there herein that one has to give up all this. ಅದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಸೊ ಆ ರೀತಿ ನಮ್ ಮನ್ಸೊಳಗಡೆ ಬರೋ ಫೀಲಿಂಗ್ಸ್ ನಾವು ಲೈಕ್ ಫುಲ್ ಶೆಲ್ಟರ್ ಫುಲ್ ನಾವು ಅವಾಯ್ಡ್ ಆಗಿರ್ತೀವಿ, ಬ್ಲೈಂಡ್ ಆಗಿರ್ತೀವಲ್ಲ, ಅದನ್ನ ನಾವು ಬಿಡ್ಬೇಕು ಅಂತ ಹೇಳ್ತಾ ಇದಾರೆ. Correct. Thank you. So Jagannath Prabhu, please continue it. ಸೊ ಹರೇ ಕೃಷ್ಣ ಎಲ್ಲರಿಗೂ. ಸೊ ನಿನ್ನೆಯ ದಿನ 2ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆನ ಕೇಳ್ತಾನೆ. ಸೊ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂದ್ರೆ ಸ್ಥಿತಪ್ರಜ್ಞದಲ್ಲಿ ಇರುವಂತಹ ಒಂದು ಆತ್ಮ, ಅವನ ಒಂದು ಭಾಷೆ ಏನು, ಅವನ ನಡೆ ಏನು, ಅವನ ನುಡಿ ಏನು, ಅವನು ಯಾವ ಒಂದು ಮಾರ್ಗದಲ್ಲಿ ನಡೀತಾನೆ. ಸೊ ಇದ್ರ ಬಗ್ಗೆ ಅವರು ಕೇಳಿದ್ರು. ಸೊ ಅಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ವಿ ಯಾವ ರೀತಿ ಅರ್ಜುನ ಹಿಂದೆ ಕೇಳಿರೋ ಒಂದು ಪ್ರಶ್ನೆಗೂ ಈಗ ಕೇಳ್ತಾ ಇರೋ ಒಂದು ಪ್ರಶ್ನೆಗೂ ಯಾವ ರೀತಿ ಒಂದು ವ್ಯತ್ಯಾಸ ಅನ್ನೋದಿದೆ. ಅವ್ರು ಈಗ ಕೇಳ್ತಾ ಇರೋ ಒಂದು ಪ್ರಶ್ನೆ, ಕೃಷ್ಣ ಏನೊಂದು ಇಷ್ಟೊತ್ತು ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಒಂದು ಸಂದೇಶನ ಕೊಟ್ಟಿದ್ದಾರೆ, ಆ ಒಂದು ಸಂದೇಶದ ಮೇಲೇನೆ ಅವರು ಕರೆಕ್ಟ್ ಆಗಿರೋಂಥ ಒಂದು ಪ್ರಶ್ನೆನ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಕೊನೆಯಲ್ಲಿ ಅವ್ರು ಎಂಡ್ ಮಾಡಿದ್ದು, ಒಬ್ಬ ಜೀವಾತ್ಮ ಈ ರೀತಿ ಬುದ್ಧಿ ಯೋಗದಲ್ಲಿ ಅಥವಾ ಭಕ್ತಿ ಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆನಲ್ಲಿ ಯಾವಾಗ ಸ್ಥಿರವಾಗಿ ದೃಢವಾಗಿ ಭಗವಂತನ ಒಂದು ಸೇವೆನ ಮಾಡ್ತಾ ಇರ್ತಾರೆ, ಅವನು ಅಲ್ಟಿಮೇಟ್ ಆಗಿ ಒಂದು ಸಮಾಧಿಯ ಒಂದು ಸ್ಥಿತಿನಲ್ಲಿರ್ತಾನೆ, ಯಾವುದೇ ಒಂದು ಕರ್ಮದ ಒಂದು ಬಂಧನದಲ್ಲಿರಲ್ಲ, ಕಡೆಗೆ ಜನನ ಮರಣಗಳ ಒಂದು ಚಕ್ರದಿಂದ ಬಿಡುಗಡೆಗೆ ವೈಕುಂಠ ಧಾಮಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಅರ್ಜುನ ಏನಂತ ಕೇಳ್ತಾ ಇದ್ದಾನೆ, ಈ ರೀತಿ ಅಂತ ಒಂದು ಉನ್ನತವಾದಂತ ಒಂದು ಸಮಾಧಿಯ ಒಂದು ಹಂತದಲ್ಲಿ ಇರುವಂತಹ ಶುದ್ಧ ಭಕ್ತರು ಅವರ ಭಾಷೆ ಏನಾಗಿರುತ್ತೆ, ಅವ್ರು ಯಾವ ತರ ಮಾತಾಡ್ತಾರೆ, ಯಾವ ರೀತಿ ಕೂತ್ಕೊಳ್ತಾರೆ, ಯಾವ ರೀತಿ ನಡೀತಾರೆ. ಸೊ ಈ ರೀತಿ ನಮ್ಗೆ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಜೀವಾತ್ಮರು ಅಂತ ಒಂದು ಹಂತನ ಮುಟ್ಟಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದು ಆಕ್ಚುಲ್ ಆಗಿ ಅರ್ಜುನನ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಕೃಷ್ಣ ಇಲ್ಲಿ ನಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿಂದ ನಮ್ಗೆ ಅದಕ್ಕೆ ಉತ್ತರನ ಕೊಡ್ತಾ ಹೋಗ್ತಾ ಇದ್ದಾರೆ. ಮೊದಲನೇದೇನೆ ನೋಡಿ, ಎಕ್ಸಾಕ್ಟ್ಲಿ ಅವರು ಎಲ್ಲಿಂದ ಶುರುವಾಗುತ್ತೋ ಅದನ್ನೇ ಕರೆಕ್ಟ್ ಆಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಹೇಳಿ, ಎಲ್ಲದಕ್ಕೂ ಈ ಒಂದು ಮೂಲ ಕಾರಣ ಎಲ್ಲಿಂದ, ಅದು ನಮ್ಮ ಮನಸ್ಸಿನಿಂದ ಇವೆಲ್ಲ ಶುರುವಾಗುತ್ತೆ. ಈ ಮನಸ್ಸು ಅನ್ನೋದು ಇದೊಂದು ಫ್ಯಾಕ್ಟ್ರಿ ಇರೋ ತರ. ಈ ಫ್ಯಾಕ್ಟ್ರಿನಲ್ಲಿ ಏನೆಲ್ಲ ಒಂದು ಇನ್ಪುಟ್ಗಳು ಬರುತ್ತೋ ಇಂದ್ರಿಯಗಳಿಂದ, ಅದಕ್ಕೆ ತಕ್ಕನಾಗಿ ಅದು ಪ್ರೋಸೆಸ್ ಆಗ್ಬಿಟ್ಟು ಔಟ್ಪುಟ್ ಬರ್ತಾ ಇರುತ್ತೆ. ಅದಕ್ಕೆ ತಕ್ಕನಾಗಿ ನಾವೇನ್ ಮಾಡ್ತಾ ಇರ್ತೀವಿ, ನಮ್ಮ ಬುದ್ಧಿಶಕ್ತಿ ಅದನ್ನ ಕೇಳಿ ಆ ಒಂದು ಕೆಲಸನ ಅದು ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಅತ್ಯಂತ ಮುಖ್ಯವಾಗಿ ನೋಡ್ಬೇಕಾಗಿರೋದು, ಈ ಒಂದು ಮನಸ್ಸನ್ನ ಅರ್ಜುನನು ಹೇಳ್ತಾನೆ, ಅದನ್ನ ಯಾರ ಕೈಲನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಇವನ್ ಅರ್ಜುನನಂತಹ ಒಬ್ಬ ಮಹಾರಥಿ ಧನುರ್ಧಾರಿನೂ ಸಹ ಹೇಳ್ತಾ ಇದ್ದಾನೆ, ಯಾರು ನಿದ್ದೆನೆ ಗೆದ್ದಿದ್ದಾನೋ ಅಂತ ಒಂದು ಶ್ರೇಷ್ಠ ಧನುರ್ಧಾರಿ ಹೇಳ್ತಾನೆ, ಅವನು ಗಾಳಿನ ಬೇಕಾದ್ರೆ ನಾನು ಹಿಡ್ಕೊಂಡ್ಬಿಡ್ತೀನಿ, ಆದ್ರೆ ಮನಸ್ಸನ್ನ ನನ್ನ ಕೇಳಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಅವರು ಹೇಳ್ತಾರೆ. ಏನಕ್ಕೆ ಅಂದ್ರೆ ಮನಸ್ಸು ಅನ್ನೋದು ಒಂದು ಫ್ಯಾಕ್ಟ್ರಿ ತರ. ಈ ಫ್ಯಾಕ್ಟ್ರಿನಲ್ಲಿ ಯಾವ ರೀತಿ ಪ್ರಾಸೆಸ್ ಆಗುತ್ತೆ ಅಂದ್ರೆ, ನಮ್ಮ ಈ ಒಂದು ದೇಹದಲ್ಲಿರುವಂತ ಒಂದು ಇಂದ್ರಿಯಗಳು, ಪಂಚೇಂದ್ರಿಯಗಳು ಏನಿದೆ, ಈ ಒಂದು ಪಂಚೇಂದ್ರಿಯಗಳಿಂದ ಬರುವಂತಹ ಎಲ್ಲ ಇನ್ಪುಟ್ಸ್, ನಾವೇನೆಲ್ಲ ಒಂದು ಕಣ್ಣಿನಿಂದ ನಾವು ನೋಡ್ತೀವಿ, ಮೂಗಿನಿಂದ ನಾವು ವಾಸನೆ ತಗೊಳ್ತೀವಿ, ಸೊ ಕಿವಿಯಿಂದ ಏನನ್ನ ನಾವು ಕೇಳ್ತೀವಿ. ಸೊ ಈ ರೀತಿ ಇಂದ್ರಿಯಗಳಿಂದ ಬರುವಂತ ಪ್ರತಿಯೊಂದು ಇನ್ಪುಟ್ಸ್ನ ಅದು ತಗೊಂಡು ಏನ್ ಮಾಡುತ್ತೆ, ಅದು ಪ್ರಾಸೆಸ್ ಮಾಡಿ ನಮ್ಗೆ ಅದನ್ನ ಮತ್ತೆ ಮತ್ತೆ ಮಾಡು 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 ಅಂತ ನಮ್ಗೆ ಪ್ರೇರೇಪಣೆ ಮಾಡ್ತಾ ಇರುತ್ತೆ. ನಾವು ಎಷ್ಟೊಂದ್ಸತಿ ನೋಡ್ತಾ ಇರ್ತೀವಿ, ನಮ್ಗೆ ಕೆಲವೊಂದು ಕೆಲಸಗಳು ನಮ್ಗೆ ಇಷ್ಟನೇ ಇರಲ್ಲ ಅದ್ ಮಾಡ್ಬೇಕು ಅಂತ, ಆದ್ರೂ ಸಹ ನನಗೆ ಗೊತ್ತಿಲ್ದಂಗೆ ಅನ್ನೋಯಿಂಗ್ ಆಗಿ ನಾನು ಮಾಡ್ತಾ ಇರ್ತೀನಿ. ಕೆಲವೊಂದನ್ನ ನನಗೆ ತಿನ್ಲೇಬಾರ್ದು ಅನ್ನಿಸ್ತಾ ಇರತ್ತೆ, ಆದ್ರೂ ಸಹ ನಾನು ತಿನ್ಬೇಕು ಅಂತ ನಮ್ಗೆ ಪ್ರೇರೇಪಣೆ ಬರ್ತಾ ಇರತ್ತೆ. ಆಮೇಲೆ ಅದಕ್ಕೆ ದಾಸನಾಗ್ಬಿಟ್ಟು ನಾನೇನ್ ಮಾಡ್ತೀನಿ, ತಿನ್ನೋದಕ್ಕೆ ಹೋಗ್ಬಿಡ್ತೀನಿ. ಕೆಲವೊಂದು ಕೆಲಸಗಳನ್ನ ನಾನು ಮಾಡಬಾರ್ದು ಅನ್ಕೊಂತೀನಿ, ಆದ್ರೂ ಸಹ ನಾನೇನ್ ಮಾಡ್ತೀನಿ, ಅದಕ್ಕೆ ಮರಳಾಗಿ ನಾನು ಆ ಒಂದು ಕೆಲಸ ನನಗ್ ಗೊತ್ತಿಲ್ದೇನೆ, ನನಗೆ ಇಷ್ಟ ಇಲ್ಲ ಅಂದ್ರೂ ಸಹ ನಾನು ಅದನ್ನ ಮಾಡ್ಬಿಡ್ತೀನಿ. ಸೊ ಈ ರೀತಿ ಏನಕ್ಕಾಗತ್ತೆ ಅಂದ್ರೆ, ನಾವು ನಮ್ಮ ಒಂದು ಇಂದ್ರಿಯಗಳು ಏನಿದೆ,
ಅದಕ್ಕೆ ದಾಸನಾಗಿ ಅದು ಹೇಳಿದ ತಕ್ಕನಾಗಿ ನಾವೇನ್ ಮಾಡ್ತಾ ಇದೀವಿ, ಕುಣಿತಾ ಇದೀವಿ. ಅಂದ್ರೆ ನನ್ನ ಒಂದು ಇಂದ್ರಿಯಗಳು ಏನಿದೆ, ಈ ಒಂದು ದೇಹದಲ್ಲಿರುವಂತ ಇಂದ್ರಿಯಗಳು, ಅದು ನಾನು ಹೇಳಿದ ಪ್ರಕಾರ ಅದು ನಡೀತಾ ಇಲ್ಲ. ಅದು ಹೇಳಿರೋ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ದಾಸನಾಗಿ ನಾವು ನಡೀತಾ ಇದೀವಿ. ಸೊ ಯಾವಾಗ ಅದನ್ನ ಮಾಡ್ತೀವಿ, ಅದೇನಾಗುತ್ತೆ, ನನ್ನ ಮನಸ್ಸು ಹೇಳ್ತಾ ಇರುತ್ತೆ, ಇಂದ್ರಿಯ ಭೋಗದಲ್ಲಿ ನೀನು ಸಂಪೂರ್ಣವಾಗಿ ತೊಡಗಿಸ್ಕೋ, ಇದನ್ನ ತಿನ್ನು, ಇದು ನಿನ್ಗೆ ಚೆನ್ನಾಗಿ ಕಾಣುತ್ತೆ, ಇಲ್ಲಿಗೆ ಹೋಗು, ಅದನ್ನ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡು. ಸೊ ಈ ರೀತಿ ನಮ್ಗೆ ಏನ್ ಮಾಡ್ತಾ ಇರುತ್ತೆ, ನಮ್ಮ ಮನಸ್ಸು ನಮಗೆ ನೆಮ್ಮದಿಯಾಗಿರೋದಕ್ಕೆ ಬಿಡದೇ ಇಲ್ಲ. ಅನೇಕ ಒಂದು ಆಲೋಚನೆಗಳಲ್ಲಿ ನಮ್ಮನ್ನ ಪ್ರೇರೇಪಣೆ ಮಾಡ್ತಾನೆ ಇರುತ್ತೆ. ಸೊ ಆ ಒಂದು ಮನಸ್ಸು ಹೇಳಿದಂಗೆ ನಾವೇನ್ ಮಾಡ್ತಾ ಇರ್ತೀವಿ, ಕೇಳಿ ಮತ್ತೆ ಇಂದ್ರಿಯಗಳಿಂದ ಆ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಈ ಒಂದು ಬಂಧನದಲ್ಲಿ ಯಾವಾಗ ನಾವು ಸಿಕ್ಕಾಕೊಳ್ತೀವಿ, ಆಗ ಇಂದ್ರಿಯಗಳಿಗೆ ದಾಸನಾಗಿ ಬರೀ ಇಂದ್ರಿಯ ಭೋಗದಲ್ಲೇನೆ ನಾವು ಮುಳುಗಿ ಹೋಗ್ಬಿಡ್ತೀವಿ. ಸೊ ಈ ಒಂದು ಮನಸ್ಸಿನ ಒಂದು ಸ್ಪೆಕ್ಯುಲೇಷನ್ ಅನ್ನೋದು ಏನಿದೆ, ಇದಕ್ಕೆ ಲಿಮಿಟ್ ಅನ್ನೋದೇ ಇರಲ್ಲ. ನಮ್ಮ ಈ ಒಂದು ಇಂದ್ರಿಯಗಳಿಂದ ಬರುವಂತಹ ಇಂದ್ರಿಯಗಳ ಒಂದು ಆಸೆಗಳು, ಸೆನ್ಸ್ ಡಿಸೈರ್ ಅನ್ನೋದೇನಿದೆ, ಇದು ಅಷ್ಟೇನೆ, ಇದು ಯಾವತ್ತೂ ಸಹ ಅದಕ್ಕೆ ಯಾವುದೇ ಒಂದು ಲಿಮಿಟ್ ಅನ್ನೋದು ಇರಲ್ಲ. ಓಕೆ, ಇಷ್ಟು ನಾನು ಮಾಡ್ಬಿಟ್ರೆ ನನಗೆ ಕಂಟ್ರೋಲ್ ಆಗ್ಬಿಡುತ್ತೆ, ಅದು ಮುಗ್ದೋಗುತ್ತೆ, ಇಲ್ಲ ತೃಪ್ತಿ ಆಗ್ಬಿಡುತ್ತೆ. ಸೊ ಈ ರೀತಿ ಇದು ಇರಲ್ಲ. ಅದು ಅನ್ಲಿಮಿಟೆಡ್ ಆಗಿ ಅದು ಏನಾಗ್ತಾ ಇರುತ್ತೆ, ನಮ್ಮನ್ನ ಕಾಡ್ತಾನೆ ಇರುತ್ತೆ. ನೀವು ಯಾವುದೇ ಒಂದು ಇಂದ್ರಿಯ ಒಂದು ಭೋಗನ ಒಂದು ವಸ್ತುನ ತಗೊಳ್ಳಿ, ಅದಕ್ಕೆ ಯಾವುದೇ ಒಂದು ಅಪ್ಪರ್ ಲಿಮಿಟ್ ಅಂತಿಲ್ಲ. ಇಷ್ಟು ರೀಚ್ ಆಗಿದ ತಕ್ಷಣ ಅದು ಸ್ಯಾಚುರೇಷನ್ ಆಗ್ಬಿಡುತ್ತೆ ಅಂತ. ಅದೇನ್ ಮಾಡುತ್ತೆ, ಅದು ಇನ್ನು ಹೆಚ್ಚು ದಾಹನ ಅದು ತೋರಿಸ್ತಾ ಇರುತ್ತೆ. ಅಂದ್ರೆ ಈ ಇಂದ್ರಿಯಗಳಿಗೆ ನಾವು ಸಂತುಷ್ಟಿ ಪಡಿಸೋದು ಅಂದ್ರೆ ಉರಿತಾ ಇರೋಂಥ ಒಂದು ಬೆಂಕಿಗೆ ತುಪ್ಪನ ನಾವು ಸುಡ್ದಂಗೆ ತುಪ್ಪನ ಸುರಿಯೋದ್ರಿಂದ ಅದು ಯಾವತ್ತೂ ಆ ಒಂದು ಬೆಂಕಿ ಆರಲ್ಲ, ಅದು ಇನ್ನೂ ಹೆಚ್ಚು ಜೋರಾಗಿ ಉರಿಯೋದಕ್ಕೆ ಶುರು ಮಾಡುತ್ತೆ. ಇದೆಲ್ಲರೂ ಸಹ ನಾವು ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸಿರ್ತೀವಿ. ನಾವು ಯಾವ ರೀತಿ ಇಂದ್ರಿಯಗಳು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಕೆಲಸಗಳನ್ನು ನಮ್ಗೆ ಇಷ್ಟ ಇಲ್ಲದೆ ಇರೋದ್ರ ನಾವು ಮಾಡ್ತಾನೆ ಹೋಗ್ತೀವಿ. ಯಾಕೆ ಅಂದ್ರೆ ನಮ್ಗೆ ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಅನ್ನೋದೇ ಇರಲ್ಲ. ಸೊ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಅನೇಕ ಆದಂತ ಒಂದು ಪ್ರಪೋಸಿಷನ್ಗಳು ನಮ್ಗೆ ಕೊಡ್ತಾನೆ ಇರುತ್ತೆ. ಅದನ್ನ ಮಾಡು, ಇದನ್ನ ತಿನ್ನು, ಅಲ್ಲೋಗು, ಅದು ಮಾಡು, ನಿದ್ದೆ ಮಾಡು, ಕೆಲಸ ಮಾಡ್ಬೇಡ, ಕೆಲಸ ಮಾಡು. ಅದ್ ಹೇಗೆ ಹೇಳ್ತಾ ಇರುತ್ತೋ ಆ ರೀತಿ ನಾವೇನ್ ಮಾಡ್ತಾ ಇರ್ತೀವಿ, ಮಾಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ನಮ್ಗೆ ಏನಾಗುತ್ತೆ, ಆ ಒಂದು ಮನುಷ್ಯ ಸಂಪೂರ್ಣವಾಗಿ ಆ ಒಂದು ಇಂದ್ರಿಯ ಭೋಗದಲ್ಲಿ ಇಂದ್ರಿಯಗಳ ದಾಸನಾಗಿ ಹೋಗ್ತಾನೆ. ಮನಸ್ಸು ಅವನಿಗೆ ಏನಾಗುತ್ತೆ, ಶತ್ರುವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಮುಂದೆ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ಆಕ್ಚುಲಿ ಮನಸ್ಸನ್ನ ಕಂಟ್ರೋಲ್ ಮಾಡಿರ್ತಾರೋ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿರ್ತಾರೋ, ಆಗ ಆ ಒಂದು ಮನಸ್ಸು ಅವನಿಗೆ ಮಿತ್ರವಾಗಿರುತ್ತೆ ಅಂತ. ಯಾರು ಕಂಟ್ರೋಲ್ ಮಾಡಿರಲ್ಲ, ಅವಾಗ ಏನಾಗೋಗುತ್ತೆ, ಅದೇ ಒಂದು ಮನಸ್ಸು ಶತ್ರುವಾಗಿ ಅದು ಮಾರ್ಪಾಡು ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಂದು ಉದಾಹರಣೆ ನಾವು ತಗೋಬೇಕು ಅಂದ್ರೆ, ಈ ಮನಸ್ಸು ಅನ್ನೋದು ಒಂದು ಕತ್ತಿ ಇರೋ ತರ. ಈ ಒಂದು ಕತ್ತಿನ ನಾನು ಒಳ್ಳೆ ಕೆಲ್ಸಕ್ಕೂ ಉಪಯೋಗಿಸ್ಬೋದು, ಕೆಟ್ಟ ಕೆಲ್ಸಕ್ಕೂ ಸಹ ನಾನು ಉಪಯೋಗಿಸ್ಬೋದು. ಅದನ್ನ ಯಾರು ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಅದೇ ರೀತಿನೇ ಈ ಒಂದು ಮನಸ್ಸಿಗೆ ಬರುವಂತಹ ಏನೆಲ್ಲ ನಾವು ಒಂದು ಇಂದ್ರಿಯಗಳಿಂದ ನಾನು ಒಂದು ಪ್ರೇರೇಪಣೆಗಳನ್ನ ಕೊಡ್ತೀನಿ, ಅದರ ಪ್ರಕಾರ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಪ್ರಾಸೆಸ್ ಮಾಡ್ಬಿಟ್ಟು ನಮ್ಗೆ ಹೇಳ್ತಾ ಇರುತ್ತೆ, ಈ ಒಂದು ಇಂದ್ರಿಯಗಳ ಮೂಲಕ ನೀನು ಅದನ್ನ ಭೋಗ ಮಾಡು, ಇದನ್ನ ಭೋಗ ಮಾಡು, ಅದನ್ನ ಭೋಗ ಮಾಡು ಅಂತ ಅದು ಹೇಳ್ತಾ ಇರುತ್ತೆ. ಸೊ ನಮ್ಮ ಕೈನಲ್ಲಿ ಆಕ್ಚುಲಿ ಒಂದೇ ಒಂದು ಇಂದ್ರಿಯನೂ ಸಹ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಆದ್ರೆ ಯಾವಾಗ ಈ 5 ಇಂದ್ರಿಯಗಳು ಒಂದು ಜೀವಾತ್ಮನ ಬೇರೆ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇರತ್ತೆ, ಆ ಒಂದು ಜೀವಾತ್ಮ ಆಕ್ಚುಲಿ ಯಾವುದೇ ಒಂದು ಕಂಟ್ರೋಲ್ ಇಲ್ದಿರ ಅದಕ್ಕೆ ದಾಸನಾಗಿ ಅದು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇರತ್ತೆ ಆ ರೀತಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಈ ಪ್ರಪಂಚದಲ್ಲಿ ಅನೇಕ ಜನರಿಗೆ ತಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ಕಡೆ ಹೋಗ್ತಾ ಇದ್ದಾರೆ, ಜೀವನದ ಒಂದು ಉದ್ದೇಶ ಏನು, ನಾನು ಇದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಅವ್ರು ಯಾರನ್ನು ಕೇಳಲ್ಲ. ಅವ್ರು ಸುಮ್ಮನೆ ಒಂದು ಈ ಮನಸ್ಸಿಗೆ ತೋಚಿದಂಗೆ ಅವರು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಈ ರೀತಿ ಹೋದ್ರೆ ಏನಾಗುತ್ತೆ, ಅದಕ್ಕೆ ದಾಸನಾಗಿ ನಾವು ಸಂಪೂರ್ಣವಾಗಿ ಪತನ ಹೊಂದ್ಬಿಡ್ತೀವಿ. ಸೊ ಸ್ಥಿತಪ್ರಜ್ಞ ಆಗಿರುವಂತವ್ನು ಏನ್ ಮಾಡ್ತಾನೆ, ಈ ಎಲ್ಲಾ ಇಂದ್ರಿಯ ಮನಸ್ಸಿನಿಂದ ಬರುವಂತಹ ಎಲ್ಲ ಆವೇಗಗಳನ್ನ ಅವನೇನ್ ಮಾಡ್ತಾನೆ, ಕಂಟ್ರೋಲ್ ಮಾಡಿ ಅವನು ಕೃಷ್ಣ ಪ್ರಜ್ಞೆನಲ್ಲಿ ಅದನ್ನ ಸ್ಥಿರವಾಗಿ ನಿಲ್ಲಿಸ್ತಾನೆ. ಅದಕ್ಕೋಸ್ಕರನೇ ಅವನು ಅಂತ ಒಂದು ಸ್ಥಿತಪ್ರಜ್ಞಸ್ಯ ಅಂದ್ರೆ ಆ ಒಂದು ಹಂತನ ಅವನು ಶುದ್ಧವಾದಂತಹ ಕೃಷ್ಣನ ಒಂದು ಪ್ರಜ್ಞೆನಲ್ಲಿ ಅವನು ಸ್ಥಿರವಾಗಿರೋದಕ್ಕೆ ಆಗತ್ತೆ.
ಇಲ್ಲ ಅಂದ್ರೆ ಏನಾಗುತ್ತೆ, ಆ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಒಂದು ಇಂದ್ರಿಯಗಳ ಒಂದು ದಾಸನಾಗಿ, ಮನಸ್ಸಿನ ಒಂದು ದಾಸನಾಗಿ, ಅದು ಹೇಳೋ ತರ ಅವ್ರು ಕೇಳ್ಕೊಂಡು ಮನಸ್ಸಿನ ಗುಲಾಮನಾಗಿ ನಾವು ಜೀವನನ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅನೇಕ ಜನರು, ಅಂದ್ರೆ ಯಾರು ಭಕ್ತಿ ಸೇವೆನಲ್ಲಿ ಇಲ್ವೋ ಅವರೆಲ್ಲರೂ ಅನ್ಕೊಂತಾ ಇರ್ತಾರೆ, ನನಗಿಷ್ಟ ಬಂದಿದ್ದನ್ನ ನಾನು ಮಾಡ್ತಾ ಇದ್ದೀನಿ ಅಂತ. ಇದು ಖಂಡಿತ ಇದು ಶುದ್ಧ ಸುಳ್ಳು. ಆಕ್ಚುಲಿ ಅವರೆಲ್ಲರೂ ಮನಸ್ಸು ಯಾವ ರೀತಿ ಏನ್ ಹೇಳ್ತಾ ಇದೆಯೋ ಅದ್ರ ಪ್ರಕಾರ ಅವರು ಅದಕ್ಕೆ ಗುಲಾಮನಾಗಿ ಅವರು ನಡ್ಕೊಳ್ತಾ ಇರ್ತಾರೆ. ಸೊ ಮನಸ್ಸು ಯಾವ ರೀತಿ ಹೇಳ್ತಾ ಇರುತ್ತೆ, ಅವರು ಏನನ್ನ ನೋಡಿದ್ದಾರೆ, ಯಾವ ರೀತಿ ಏನೆಲ್ಲ ಒಂದು ತಿಂದಿದ್ದಾರೆ, ಅವ್ರು ಏನನ್ನ ಒಂದು ವಾಸನೆ ತಗೊಂಡಿದ್ದಾರೆ, ಸೊ ಇದರ ಪ್ರಕಾರ ಅದೇನ್ ಮಾಡ್ತಾ ಇರುತ್ತೆ, ಮನಸ್ಸು ನಮಗೆ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ, ಪ್ರೇರೇಪಣೆ ಮಾಡ್ತಾ ಇರುತ್ತೆ, ಮತ್ತೆ ಮಾಡು ಅಂತ. ಸೊ ಅದಕ್ಕೆ ದಾಸನಾಗಿ ಅವನೇನ್ ಮಾಡ್ತಾ ಇರ್ತಾನೆ, ಇದನ್ನ ಸಂಪೂರ್ಣವಾಗಿ ಅವನು ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ಅವನ ಮೇಲೆ ಯಾವುದೇ ಆದಂತ ಒಂದು ಕಂಟ್ರೋಲು ಆ ಒಂದು ಭೌತಿಕವಾಗಿರುವಂತ ಒಂದು ಲೌಕಿಕವಾದಂತ ವ್ಯಕ್ತಿಗಳಲ್ಲಿ ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರೆಲ್ಲರೂ ನಾನ್ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಅವರು ಆಕ್ಚುಯಲ್ ಆಗಿ ಮಾಡ್ತಾ ಇರೋದು ಇಂದ್ರಿಯಗಳ ಒಂದು ದಾಸನಾಗಿ, ಮನಸ್ಸಿನ ಒಂದು ಗುಲಾಮನಾಗಿ ತಮ್ಮ ಜೀವನನ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಕ್ಚುಯಲ್ ಆಗಿ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆಗೂ ಸಹ ಅವ್ರಿಗೆ ಉತ್ತರ ಅನ್ನೋದು ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ರೆ, ಆದ್ರೆ ಯಾರು ಈ ಒಂದು ಮನಸ್ಸನ್ನ, ಅಂದ್ರೆ ಈ ಒಂದು ಇಂದ್ರಿಯಗಳನ್ನ ಋಷಿಕೇಶನ ಒಂದು ಸೇವೆನಲ್ಲಿ ನಾವು ತೊಡಗಿಸ್ತೀವೋ ಅಂತವರು ಏನಾಗ್ತಾರೆ, ಈ ರೀತಿ ಒಂದು ಸ್ಥಿತಪ್ರಜ್ಞೆಯ ಒಂದು ಹಂತನ ಅವರು ತಲುಪ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ, ಬುದ್ಧಿ ಯೋಗದಲ್ಲಿ ಅಥವಾ ಭಕ್ತಿ ಯೋಗದಲ್ಲಿ ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನ ತೊಡಗಿಸ್ಕೊಂತೀವಿ, ಆವಾಗ ಏನಾಗತ್ತೆ, ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಕಂಟ್ರೋಲ್ಗೆ ಬರುತ್ತೆ. ಆಗ ನಾವು ದೃಢವಾಗಿ ಕೃಷ್ಣ ಪ್ರಜ್ಞೆನಲ್ಲಿ ಸ್ಥಿರವಾಗಿ ಇರ್ತೀವಿ. ಸೊ ಯಾವಾಗ ನಾವು ಕೃಷ್ಣ ಪ್ರಜ್ಞೆನಲ್ಲಿ ಆ ರೀತಿ ದೃಢವಾಗಿರ್ತೀವಿ, ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಅಂತಹ ಒಂದು ದಿವ್ಯ ಗುಣಗಳು ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನ ನಾನು ಬಾಹ್ಯವಾಗಿ ಅಥವಾ ಮೆಕ್ಯಾನಿಕಲ್ ಆಗಿ ನಾನು ಅಂತ ಒಂದು ಗುಣಗಳನ್ನ ನಾನು ಅಕ್ವೈರ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ನಾನು ಈ ರೀತಿ ನನ್ಗೆ ಈ ತರ ನಾನು ಒಳ್ಳೆಯವನಾಗಿರ್ಬೇಕು ಅಂತ ನಾನು ಡ್ರಾಮಾ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಯಾವಾಗ ಶುದ್ಧ ಹೃದಯದಿಂದ ಶುದ್ಧವಾಗಿ ನಾನು ಭಗವಂತನ ಒಂದು ಭಕ್ತಿ ಸೇವೆನ ಮಾಡ್ತಾ ಇರ್ತೀನಿ, ಕೃಷ್ಣ ಪ್ರಜ್ಞೆನಲ್ಲಿ ಇರ್ತೀನಿ ಪ್ರಾಮಾಣಿಕವಾಗಿ, ಆಟೋಮೆಟಿಕ್ ಆಗಿ ನಮ್ಗೇನ್ ಬರುತ್ತೆ, ಇಂಥ ಒಂದು ಒಳ್ಳೆಯ ಗುಣಗಳು, ದಿವ್ಯ ಗುಣಗಳು ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದನ್ನ ಅನೇಕ ಒಂದು ಶ್ಲೋಕಗಳಲ್ಲಿ, ಭಾಗವತಂದ ಈ ಒಂದು ಶ್ಲೋಕ ಅನೇಕ ಒಂದು ಭಾವಾರ್ಥಗಳಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾನೆ ಹೋಗ್ತಾರೆ. ಸೊ ಇಲ್ಲೂ ಸಹ ಅದೇ ಒಂದು ಶ್ಲೋಕನ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣ ಪ್ರಜ್ಞೆನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಾರೋ ಅವ್ರಿಗೆ ಏನ್ ಬರುತ್ತೆ, ಆಟೋಮೆಟಿಕ್ ಆಗಿ ಎಲ್ಲಾ ಒಳ್ಳೆಯ ಗುಣಗಳು ಆಟೋಮೆಟಿಕ್ ಆಗಿ ಅದು ಬರುತ್ತೆ. ಅಂದ್ರೆ ಈವನ್ ದೇವತೆಗಳ ಗುಣಗಳು, ದೊಡ್ಡ ದೊಡ್ಡ ತಪಸ್ವಿಗಳಲ್ಲಿರುವಂತ ಒಂದು ದಿವ್ಯ ಗುಣಗಳು ಆ ಒಂದು ವ್ಯಕ್ತಿನಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ಲ, ಅವನಲ್ಲಿ ಯಾವುದೇ ರೀತಿಯಾದಂತ ಒಂದು ಒಳ್ಳೆಯ ಗುಣಗಳನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೇಳಿ, ಅವ್ನು ಮಾಡ್ತಾ ಇರುವಂತ ಒಂದು ಪ್ರತಿಯೊಂದು ಕೆಲಸನೂ ಸಹ ಸ್ವಾರ್ಥದ ಒಂದು ಸುತ್ತ ಅವನು ಎಲ್ಲ ಕರ್ತವ್ಯಗಳ ಅವನ ಕೆಲಸಗಳನ್ನ ಅವನು ಮಾಡ್ತಾ ಇರ್ತಾನೆ. ಸೊ ಎಲ್ಲಿ ಅದು ಸ್ವಾರ್ಥದ ಒಂದು ಜೀವನ ಇದೆ, ಅಲ್ಲಿ ಒಳ್ಳೆಯತನ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇರಲ್ಲ. ಯಾಕೇಳಿ, ಈ ಒಂದು ಸ್ವಾರ್ಥದಿಂದ ಕೂಡಿರುವಂತ ಒಂದು ಜೀವಾತ್ಮರು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಅವರಲ್ಲಿ ಯಾವುದೇ ಆದಂತ ಒಂದು ಒಳ್ಳೆಯ ಗುಣಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅದು ಸಾಧ್ಯನೇ ಆಗಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಒಳ್ಳೆಯ ಗುಣಗಳು ಬರಬೇಕು ಅಂದ್ರೂ ಸಹ ನಾವೇನ್ ಮಾಡ್ಬೇಕು, ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರಬೇಕು, ಭಕ್ತಿ ಸೇವೆನಲ್ಲಿ ನಾವು ತೊಡಗಿಸ್ಕೋಬೇಕು. ಅವಾಗ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ನಮ್ಮಲ್ಲಿ ಒಳ್ಳೆ ಗುಣಗಳು ಬರುತ್ತೆ. ಸ್ವಾಭಾವಿಕವಾಗಿ ನಮ್ಮ ಎಲ್ಲಾ ಇಂದ್ರಿಯಗಳು ಭಗವಂತನ ಸೇವೆನಲ್ಲಿ ತೊಡಗಿಸ್ಕೊಳ್ಳುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಈ ಒಂದು ಮನಸ್ಸು ಏನಾಗುತ್ತೆ, ನಮ್ಮ ಹತೋಟಿಯಲ್ಲಿ, ಅಂದ್ರೆ ಋಷಿಕೇಶ ಸೇವನ ಭಕ್ತಿರ್ ಉಚ್ಯತೆ. ಯಾವಾಗ ಈ ಎಲ್ಲ ಇಂದ್ರಿಯಗಳು, ಋಷಿಕೇನ ಅಂದ್ರೆ ಈ ಇಂದ್ರಿಯಗಳನ್ನ ಅವನ ಈ ಎಲ್ಲ ಇಂದ್ರಿಯಗಳ ಒಡೆಯನಾದಂತಹ ಋಷಿಕೇಶನ ಸೇವೆನಲ್ಲಿ ತೊಡಗಿಸ್ತೀವಿ, ಆಟೋಮೆಟಿಕ್ ಆಗಿ ಎಲ್ಲಾ ಇಂದ್ರಿಯಗಳು ಕಂಟ್ರೋಲ್ಗೆ ಬರುತ್ತೆ. ನಮ್ಮ ಮನಸ್ಸನ್ನು ಸಹ ಆಟೋಮೆಟಿಕ್ ಆಗಿ ಕಂಟ್ರೋಲ್ಗೆ ಬರುತ್ತೆ. ಆವಾಗ ಏನಾಗುತ್ತೆ, ನಾವು ಈ ಒಂದು ಸ್ಥಿತಪ್ರಜ್ಞನ ಒಂದು ಹಂತದಲ್ಲಿ ನಾವು ಸ್ಥಿರವಾಗಿ ಇರಬಹುದು. ಇಲ್ಲ ಅಂದ್ರೆ ಮನಸ್ಸಿನ ಗುಲಾಮನಾಗಿ, ಇಂದ್ರಿಯಗಳ ದಾಸನಾಗಿ,
ನಾವು ಜೀವನದಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದು ಒಂದು ಪ್ರಜ್ಞೆ ಇಲ್ದಿರ ನಮ್ಮ ಎಂಟೈರ್ ಜೀವನ ನಾನು ಕಳಿತೀವಿ. ಕಡೆಗೆ ಕೊನೆಯಲ್ಲಿ ಅಯ್ಯೋ ನಾನು ಅದು ಮಾಡ್ಬೇಕಾಗಿತ್ತು, ಇದು ಮಾಡ್ಬೇಕಾಗಿತ್ತು, ನನ್ನ ಜೀವನ ಈ ರೀತಿ ಕಳ್ಕೊಂಡ್ಬಿಟ್ಟೆ, ನಾನು ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಅನೇಕ ನೂರಾರು ಆಸೆಗಳನ್ನ ಉಳಿಸ್ಕೊಂಡು ನಾವೇನ್ ಮಾಡ್ತೀವಿ, ಒಂದು ಕಾಗೆಯ ತರ, ಒಂದು ನಾಯಿ ತರ, ಒಂದು ಹಂದಿ ತರ ಏನೂ ಗೊತ್ತಿಲ್ದಂಗೆ ನಮ್ಮ ಜೀವನನ ನಾವು, ಈ ಒಂದು ದೇಹನ ನಾವು ಬಿಡ್ತೀವಿ. ಸೊ ಅಂತ ಒಂದು ಪ್ರಾಣಿಯ ಒಂದು ಜೀವನನ ನಾವು ಜೀವನ ಮಾಡಿ ಕಡೆಗೆ ಈ ಒಂದು ದೇಹನ ಬಿಡುವಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಮನುಷ್ಯ ಜನ್ಮದಲ್ಲಿ ನಾವು ಕೃಷ್ಣ ಪ್ರಜ್ಞೆನ ನಾವು ಪಡ್ಕೋಬೇಕು, ಭಕ್ತಿ ಸೇವೆನಲ್ಲಿ ಸ್ಥಿರವಾಗಬೇಕು. ಆವಾಗ ನಮಗೆ ಎಲ್ಲಾ ರೀತಿಯಿಂದನೂ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಅವನ ಮನುಷ್ಯನ ಒಂದು ಸಂಪೂರ್ಣ ಒಂದು ಜನ್ಮ ಏನಾಗೋಗುತ್ತೆ, ಅದು ಸಂಪೂರ್ಣವಾಗಿ ವಿಫಲ ಆಗೋಗುತ್ತೆ, ವೇಸ್ಟ್ ಆಗೋಗುತ್ತೆ, ನಷ್ಟ ಆಗೋಗುತ್ತೆ. ಅತ್ಯಂತ ಅತ್ಯಮೂಲ್ಯವಾದಂತ ಒಂದು ಮನುಷ್ಯ ಜನ್ಮ ಏನ್ ಸಿಕ್ಕಿದೆ ಅದನ್ನ ಉಪಯೋಗಿಸ್ಕೊಳ್ಳದಂಗೆ ಅವನು ಪ್ರಾಣಿಗಳ ತರ ತನ್ನ ಜೀವನನ ಅವನು ಕೊನೆ ಕಡಿಸ್ಬಿಡ್ತಾನೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆನಲ್ಲಿ ನಮ್ಮನ್ನ ನಾವು ತೊಡಸ್ಕೋಬೇಕು. ಅವಾಗ ಇಂದ್ರಿಯಗಳು, ಮನಸ್ಸು ಎಲ್ಲಾನು ಆಟೋಮೆಟಿಕ್ ಆಗಿ ಸ್ಥಿರವಾಗಿ ಅವನ ಒಂದು ಸೇವೆನಲ್ಲಿ ಅದು ಇರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಬ್ರೋ. ಆಕ್ಚುಲಿ ನನಗೆ ಒಂದು ಪಾಯಿಂಟ್ ಹೇಳ್ಬೇಕಿತ್ತು. ಸೊ ಹೆಂಗೆ ಅಲ್ಲಿ ಪ್ರಭುಜಿ ಹೇಳ್ತಾ ಇದ್ರು, ಮನಸ್ಸು ಭಗವಂತನು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾನೋ. ಸೊ ಯಾವಾಗ ಅರ್ಜುನ ಪ್ರಶ್ನೆ ಕೇಳಿದನೋ, ಅರ್ಜುನನ್ ಪ್ರಶ್ನೆ ಇದೆ, ಲಕ್ಷಣಗಳು ಹೇಳಪ್ಪ ಅಂತ. ಕೃಷ್ಣ ನನಗೆ ಸಮಾಧಿನಲ್ಲಿ ಇರುವಂತಹ ಮನುಷ್ಯಂದು ಲಕ್ಷಣ ಅಂತ. ಸೊ ಭಗವಂತ ಲಕ್ಷಣಗಳು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಫೋಕಸ್ ಏನಾದ್ರೂ ಲಕ್ಷಣಗಳು ಕೊಡ್ಬೇಕಂದ್ರೆ ಭಗವಂತ ಎಲ್ಲಿ ಫೋಕಸ್ ಮಾಡಿದ ವಿಚಾರ ಮಾಡ್ಬೋದು. ಸೊ ಫಸ್ಟ್ ಸ್ಟಾರ್ಟಿಂಗ್ಗೆ ಭಗವಂತ ಎಲ್ಲಿ ಕೊಟ್ಟಿದ್ದಾನೋ, ಮನಸ್ಸಿಗೆ ಕೊಟ್ಟಿದ್ದಾನೋ. ಅಂದ್ರೆ ವಿಚಾರ ಮಾಡಿ, ಭಗವಂತ ಯಾವ ಅಂದ್ರೆ ಎಲ್ಲ ಹೇಳ್ತಾರಲ್ಲ, ಸೊ ಎಲ್ಲಕ್ಕಿಂತ ಡೇಂಜರಸ್ ಅಂಡ್ ಮೋಸ್ಟ್ ಪವರ್ಫುಲ್ ಸಬ್ಜೆಕ್ಟ್ ವನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಅದೇ ತರ ನಾವ್ ಯಾವಾಗ ಭಗವದ್ಗೀತಾ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ, ಫಸ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಯಿಂಟ್ ಇಡ್ತೀವಿ ನಾವೆಲ್ಲ, ಆತ್ಮ 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 ಅಂದ್ರೆ ಏನು ನಾವು ಅರ್ಥ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಇದೆ, ನೀವು ಇದನ್ನ ಅರ್ಥ ಮಾಡ್ಬೇಕಂತ. ಅದೇ ತರ ಭಗವಂತ ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾನೋ ಲಕ್ಷಣಗಳು ಹೇಳೋದಕ್ಕೆ. ಆದ್ರೆ ಬೇರೆ ಎಲ್ಲಾ ಲಕ್ಷಣಗಳು ಹೇಳೋದಿತ್ತು, ಆದ್ರೆ ಭಗವಂತ ಇಲ್ಲಿ ಫಸ್ಟ್ ಲಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದಾನೋ, ಅವನು ಸ್ಥಿತ ಪ್ರಜ್ಞೆನಲ್ಲಿ ಇರುವಂತಹ ಮನುಷ್ಯಂದು ಮನಸ್ಸು, ಅವನು ಮನೋಗತನಿಂದ ಎಲ್ಲೂ ಓಡೋದಿಲ್ಲ. ಮನಸ್ಸಿನಿಂದ ಅವನು ಮನಸ್ಸು ಹೆಂಗೆ ಹೋಗುತ್ತೆ, ಮನಸ್ಸು ಹೆಂಗೆ ಕಾರ್ಯ ಮಾಡುತ್ತೆ, ಅದೇ ತರ ಅವನು ಕಾರ್ಯ ಮಾಡೋದಿಲ್ಲ. ಆದ್ರೆ ಅವನು ಯಾವ ತರ ಕಾರ್ಯ ಮಾಡ್ತಾನೋ, ಕೃಷ್ಣ ಪ್ರಜ್ಞೆನಲ್ಲಿ ಅಂದ್ರೆ ಅರ್ಥ ಏನು? ಸೊ ಕೃಷ್ಣ ಪ್ರಜ್ಞೆನಲ್ಲಿ ಇರುವಂತ ಮನುಷ್ಯ ಯಾವ ತರ ಕಾರ್ಯ ಮಾಡ್ತಾನೋ, ಒಂದು ಗುರು ಮತ್ತು ಭಗವಂತನ ಇನ್ಸ್ಟ್ರಕ್ಷನ್ ಪ್ರಕಾರ. ಸೊ ಅದಕ್ಕೆ ಕೃಷ್ಣ ಪ್ರಜ್ಞೆನಲ್ಲಿ ಇರುವಂತಹ ಮನುಷ್ಯ ನಡೆಯುವಂತಹ ಕಾರ್ಯ. ಮತ್ತು ಮನಸ್ಸಿನಲ್ಲಿ ನಡೆಯುವಂತಹ ಜಗನ್ನಾಥ ಪ್ರಭು ಹೇಳಿದಾರಲ್ಲ, ಮನಸ್ಸಿನಿಂದ ನಡೆಯುವಂತಹ ಜನರಲ್ಲಿ ಯಾವ್ದು ಗುಣ ಇರೋದಿಲ್ಲಲ್ಲ. ಗುಣ ಏನಂತಾರೋ ಸಾಧುವ ಗುಣ ಬಳೋದಿಲ್ಲ. ನಮ್ಮ ಸ್ಮಾಲ್ ಗುಣಗಳನ್ನು ನಾವು ನೋಡ್ಬೋದು. ಅಂದ್ರೆ ಸ್ವಲ್ಪ ಕೈಂಡ್ನೆಸ್, ಸ್ವಲ್ಪ ಇದು ಓಕೆ ಆಯ್ತು, ಇವೆಲ್ಲ ಬರ್ಬೋದು ಸ್ಮಾಲ್. ಆದ್ರೆ ಗುಣವನ್ನು ದೇವತೆನಲ್ಲಿ ಹುಟ್ಟಿದಂತ, ದೇವತೆನಲ್ಲಿ ಇರುವಂತಹ ಅದಕ್ಕಿಂತ ಮೇಲ್ಗಡೆ ಇರುವಂತ ಗುಣಗಳನ್ನು ಯಾವಾಗ ಒಂದು ಮನುಷ್ಯ ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ಮನನಿಂದ ಬಿಟ್ಟು ಮನಸ್ಸವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆನಲ್ಲಿ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ, ಅವಾಗೆ ಅವನಲ್ಲಿ ಬರೋದಕ್ಕೆ ಸಾಧ್ಯ. ಸೊ ಇದು ಒಂದು ಪಾಯಿಂಟ್ ಇದೆ. ಇನ್ನೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದು ಮನಸ್ಸು ಅಂತ. ಯಾಕೆಂದ್ರೆ ಮನಸ್ಸು ಎಷ್ಟು ಸ್ಟ್ರಾಂಗ್ ಮತ್ತು ಎಷ್ಟು ಕಾಂಪ್ಲಿಕೇಟೆಡ್. ಸೊ ಅದಕ್ಕೆ ಇಲ್ಲೇ ಫಸ್ಟ್ ಭಗವಂತ ಫೋಕಸ್ ಮಾಡ್ತಾ ಇದ್ದಾನು, ನೀನು ಫಸ್ಟ್ ಸಾಧು ಸಮಾಧಿನಲ್ಲಿ ಇರುವಂತಹ ಮನುಷ್ಯಂದು ಮನಸ್ಸು ಸರಿಯಾಗಿರುತ್ತೆ ಅಂತ. ಸೊ ಆಕ್ಚುಲಿ ಈ ಮಾತು ಕೇಳಿನೇ ಭಗವಂತ ಅರ್ಜುನ ಮುಂದೆ ಹೇಳ್ತಾನು, ಭಗವಂತ ಫಸ್ಟ್ ಲಕ್ಷಣನೇ ನೀನು ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿ ಅಂತ ನನಗೆ. ಯಾವ ಲಕ್ಷಣ ಅಂದ್ರೆ, ಅಲ್ಲ ನಾನು ಎಲ್ಲವನ್ನೂ ಗಾಳಿನೂ ಕಂಟ್ರೋಲ್ ಮಾಡ್ತೀನಿ, ನೀನ್ ಹೇಳಿದ್ರೆ ಅದೇ ಈ ಬಾನಿಂದ ಗಾಳಿನೂ ಕಂಟ್ರೋಲ್ ಮಾಡ್ತೀನಿ, ಆದ್ರೆ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಮನಸ್ಸಿಗೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲಪ್ಪ. ಇಂಪಾಸಿಬಲ್, ದಟ್ ಈಸ್ ಅ ಇಂಪಾಸಿಬಲ್ ಟಾಸ್ಕ್ ಅಂತ ಹೇಳ್ತಾನೆ.
ಅರ್ಜುನ ಹೇಳ್ತಾನು. ಆದ್ರೆ ಕೃಷ್ಣ ಹೇಳ್ತಾನೆ ಯುವರ್ ವರ್ಡ್ಸ್ ಆರ್ ರಾಂಗ್ ಅರ್ಜುನ ಅಂತ ಹೇಳ್ತಾನು. ಇಂಪಾಸಿಬಲ್, ದೇರ್ ಇಸ್ ನೋ ಇಂಪಾಸಿಬಲ್. ಅಭ್ಯಾಸ ಯೋಗೇನ ಯುಕ್ತಿಯ, ಯಾವಾಗ ನೀನು ಅಭ್ಯಾಸ ಮಾಡ್ತೀಯ ಈ ಮನಸ್ಸಿಗೂ ನಾವು ಇದ್ ಮಾಡ್ಕೋಬಹುದು ಅಂತ. ಸೊ ಇದು ಒಬ್ರು ಸಾಧುಗಳು ಹೇಳ್ತಾ ಇದ್ರು, ನಾವು ಏನು ವಿಚಾರ ಮಾಡ್ತೀವಿ, ನಾವು ಆತ್ಮ, ಇದು ಶರೀರ, ಆಮೇಲೆ ನಮ್ ಮನಸ್ಸು, ಬುದ್ಧಿ, ಅಹಂಕಾರ, ಇನ್ನೊಂದು ಇದೆ. ಸೊ ಏನಿದೆ, ಇವೆಲ್ಲ ಡಿಫ್ರೆನ್ಸ್ ಇದೇವೆ, ಅರ್ಥ ಆಯ್ತಲ್ಲ. ಸೊ ನಾನು ಡಿಫ್ರೆಂಟ್ ಇದ್ದೀನಿ, ಅದೇ ತರ ನನ್ನ ಶರೀರ ಡಿಫ್ರೆಂಟ್ ಇದೆ, ಅದೇ ತರ ಮನಸ್ಸು ಡಿಫ್ರೆಂಟ್ ಇದೆ, ಬುದ್ಧಿ ಡಿಫ್ರೆಂಟ್ ಇದೆ, ನಾವೆಲ್ಲರೂ ಡಿಫ್ರೆಂಟ್, ಇವೆಲ್ಲ ನನ್ನಿಂದ ಡಿಫ್ರೆಂಟ್ ಇದೆ. ಆದ್ರೆ ಯಾವಾಗ ನಾವು ವಿಚಾರ ಮಾಡ್ತೀವಿ ಅಂದ್ರೆ ಪ್ರಭುಜಿ ಮನಸ್ಸಿಗೆ ಕಂಟ್ರೋಲ್ ಮಾಡೋದು ತುಂಬಾ ಕಠಿಣ. ಅಂದ್ರೆ ಅರ್ಥ ಏನು, ವೈ ಇಂಪಾಸಿಬಲ್? ಯಾಕಂದ್ರೆ ನಾವು ವಿಚಾರ ಮಾಡ್ತೀವಿ ಅದು ಒಂದೇ ಇದೆ ಅಂತ, ನಾವೇ ಇದೆ ಅಂತ ಮನಸ್ಸು. ಯಾವಾಗ ನಾವು ಆ ತರ ಭಾವನೆಯಲ್ಲಿ ಬರ್ತೀವಿ, ಸೊ ಅವಾಗ ಅದು ನಮ್ಗೆ ಡಿಫಿಕಲ್ಟ್ ಅನ್ಸುತ್ತೆ. ಆದ್ರೆ ನಾವು ಯಾರು, ಹೆಂಗೆ ಬಟ್ಟೆ, ಇದು ಬಟ್ಟೆ ನಂದು ಆಯ್ತಲ್ಲ. ಸೊ ಪ್ರಭುಜಿ ಇದು ಬಟ್ಟೆ ತೆಗಿಯೋದು ನನಗೆ ಬಹಳ ಇಷ್ಟ ಪ್ರಭುಜಿ. ಆಯ್ತು, ಇಷ್ಟ ಇರೋ ತನಕ ಓಕೆ. ಸೊ ಆದ್ರೆ ಯಾವಾಗ ನೀವು ಇದು ಜೀರ್ಣವಾಗತ್ತೆ ಅವಾಗ ನೀವು ಬಿಡ್ತೀರಲ್ಲ, ಹಳೇದಾಗ್ಬಿಡುತ್ತೆ ಅವಾಗ ನೀವು ಬಿಡ್ಬೇಕು. ಇದು ನೀವಲ್ಲ. ಸೊ ಅದೇ ತರ ಮನಸ್ಸುನು ಹಂಗೆ ತರ. ಮನಸ್ಸಿಗೆ ಒಬ್ಬೊಬ್ರು ಬಹಳ ಕಾಂಪ್ಲಿಕೇಟೆಡ್ ಆಗ್ಬಿಡ್ತಾರೋ, ಬಹಳ ಡಿಫಿಕಲ್ಟ್ ತಗೊಂಡ್ಬಿಡ್ತಾರೋ ಮನಸ್ಸಿಗೆ. ಪ್ರಭುಜಿ ಮನಸ್ಸಿಗೆ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್, ಮನಸ್ಸು ಇದು ಅದು. ಆದ್ರೆ ಕೃಷ್ಣ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾನೆ ಮುಂದೆ ಹೇಳ್ತಾರೋ, ಅಭ್ಯಾಸ ಯೋಗೇನ. ಆಕ್ಚುಲಿ ಏನಾಗಿದೆ ಪ್ರಾಬ್ಲಮ್ ಅರ್ಜುನ ನಿಂದು, ಯಾಕಂದ್ರೆ ಎಷ್ಟು ಆದ್ರೂ ಹಲವಾರು ವರ್ಷ ಅಲ್ಲ, ಜನ್ಮಗಳಿಂದ ನೀನ್ ಏನ್ ಮಾಡಿದ್ಯಾ, ಈ ಮನಸ್ಸಿಗೆ ಕೈಗೆ ಗುಲಾಮಾಗಿ ಕೆಲಸ ಮಾಡಿದ್ಯಾ. ಸೊ ಅದಕ್ಕೆ ಇದು ಏನಾಗ್ಬಿಟ್ಟಿದೆ, ಒಂದು ದೊಡ್ಡ ಆನೆ ತರ ಆಗ್ಬಿಟ್ಟಿದೆ ಇದು. ಈಗ ನೀನು ಇರುವೆ ತರ ಆಗ್ಬಿಟ್ಟಿದ್ಯಾ. ಸೊ ಆನೆಗೆ ನೋಡಿ ನೀನು ಇರುವೆ ಏನನ್ನುತ್ತೆ, ಸೊ ಆತರ ನಿನ್ಗೆ ಅನಿಸ್ತಾ ಇದೆ, ಆನೆಗೆ ಏನ್ ಮಾಡಕ್ಕಾಗತ್ತೆ ಅಂತ ನೀನು ವಿಚಾರ ಮಾಡ್ತಾ ಇದೀಯ. ಆದ್ರೆ ಆ ಆನೆ ಮಾಡಿದ್ ಯಾರು? ನೀನೇ. ಸೊ ನೀನು ಇರುವೆ ಆಗ್ಬಿಟ್ಟಿದ್ಯಾ, ಆ ಆನೆ ಮಾಡಿದ್ದು ತಿನ್ಸಿ ಬೆಳೆಸಿದ್ದು ನೀನೆ. ಸೊ ಅದಕ್ಕೆ ಅಭ್ಯಾಸ ಯೋಗೇನ ಅಂತ ಕೃಷ್ಣ ಹೇಳ್ತಾನೋ, ಅಂದ್ರೆ ಆ ಆನೆಗೆ ಫಸ್ಟ್ ಇರುವೆ ಮಾಡು ಮತ್ತು ನೀನಿದೆಯಲ್ಲ, ನೀನು ಆನೆ ಆಗಿತ್ತ, ಅಂದ್ರೆ ಅಭ್ಯಾಸ ಯೋಗೇನ ಯುಕ್ತಿ ಅಂತ. ಸೊ ಯಾವಾಗ ನಾವು ಅಭ್ಯಾಸ ಮಾಡ್ತೀವಿ, ಸೊ ಈ ಮನಸ್ಸಿಗೂನು ಇದ್ ಮಾಡೋದು ಸುಲಭವಾಗುತ್ತೆ. ಆಕ್ಚುಲಿ ಭಗವಂತ ಮುಂದೆ ಹೇಳ್ತಾನೋ, ಆದ್ರೆ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ನಾವು ಕೃಷ್ಣ ಹೇಳೋದೊಂದು ಪಾಯಿಂಟ್ ಅಂತ ನಾವು ಫೋಕಸ್ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾನೋ, ಮತ್ತು ಏನೋ ಸ್ಟಾರ್ಟಿಂಗ್ ಪಾಯಿಂಟೇ ಹೇಳ್ತಾ ಇದ್ದಾನೋ, ಅಂದ್ರೆ ಅರ್ಥ ಮಾಡ್ಕೋಬೇಕು ಇದು ಎಷ್ಟು ಡೇಂಜರಸ್ ಇದೆ ಮತ್ತು ಎಷ್ಟು ಏನಂತಾರೆ ಅದಕ್ಕೆ, ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತ. ಎಷ್ಟು ಡೇಂಜರಸ್, ಒಬ್ಬೊಬ್ರು ಇದರ ಬಗ್ಗೆ ವಿಚಾರೇ ಮಾಡೋದಿಲ್ಲ. ಸೊ ಯಾರಿಗೂ ಗೊತ್ತೇ ಇಲ್ಲ ಮನಸ್ಸು. ಮೈ ಹಾರ್ಟ್ ಅಂತ ಹೇಳ್ತಾರೋ, ಒಬ್ಬೊಬ್ರು ಮೈ ಹಾರ್ಟ್ ಅಂತ ಹೇಳ್ತಾರೋ, ನನ್ನ ಮನಸ್ಸು ಇಲ್ಲಿದೆ ಅಂತ ಹೇಳ್ತಾರೋ, ನನ್ನ ಮನಸ್ಸು ಅಲ್ಲಿ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಅವ್ರ ಮನಸ್ಸು ಹಾರ್ಟ್ ಅಂದ್ರೆ ಹೃದಯ ಯಾವ್ದು, ಮನಸ್ಸು ಯಾವ್ದು ಏನು ಗೊತ್ತೇ ಆಗೋದಿಲ್ಲ. ಕಾಂಪ್ಲಿಕೇಶನ್, ಬುದ್ಧಿ ಯಾವ್ದು ಏನು ಇಲ್ಲ. ಅವರು ಎಲ್ಲವನ್ನು ಒಂದು ಮಿಕ್ಸಿಂಗ್ ಮಾಡಿ ನಾನೇ ವಿಚಾರ, ನನಗೇ ನೋವಾಯ್ತು. ಯಾರಾದ್ರೂ ಅವ್ರು ಬೈದ್ ಬಿಟ್ರೆ ಅವ್ರು ವಿಚಾರ ಮಾಡ್ತಾರ, ನನಗೆ ದುಃಖ ಆಯ್ತು, ನನಗೆ ಆಯ್ತು ಅಂತ. ಆಕ್ಚುಲಿ ದುಃಖ ಆಗಿದ್ದು ಮನಸ್ಸಿಗೆ. ಆತರ ಅಂದ್ರೆ ನಾವು ಆತರ ನಾವು ಈ ಟಾಪಿಕ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಭಗವಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ ಇಲ್ಲೇ. ಸೊ ಓಕೆ, ನಾವು ಮುಂದೆ ಹೋಗೋಣ, ಇಲ್ಲಾಂದ್ರೆ ಇಲ್ಲೇ ಸಿಕ್ಬಿಡ್ತೀವಿ ನಾವು. ಮುಂದಿನ ಪಾಯಿಂಟ್ ಯಾರಾದ್ರೂ ಓದಿ, ಇದನ್ನು ಬಹಳ ಇಂಪಾರ್ಟೆಂಟ್ ಇದೆ. ಹಾ, ಪ್ಲೀಸ್ ಓದಿ. Artificially, such sense desires cannot be stopped. But if one is engaged in Krishna consciousness, then automatically sense desires subside without extraneous efforts. Therefore, one has to engage himself in Krishna consciousness without hesitation. For this, devotional service will instantly help one on the platform of transcendental services. The highly developed soul always remains satisfied in himself by realizing himself as the eternal servitor of the Supreme Lord. Such a transcendentally situated person has no sense desires resulting from petty materialism. Rather, he remains always happy in his natural position of eternally serving the Supreme Lord.
ನಾವು ನಮ್ಮ ಮೈಂಡ್ ಆರ್ಟಿಫಿಷಿಯಲ್ ಆಗಿ ಲೈಕ್ ಫೋರ್ಸಿಬಲ್ ಇಂದ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ನಾವು ಯಾವಾಗ ನಮ್ಮ ಮೈಂಡ್ನ ಮತ್ತೆ ಮನಸ್ಸನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣಗೆ ಸರ್ವ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೊಂತೀವಿ, ಆವಾಗ ಗ್ರಾಜುಯಲ್ ಆಗಿ ಏನು ಎಫರ್ಟ್ಸ್ ಇಲ್ದೇನೆ ಮೈಂಡು ಗ್ರಾಜುಯಲ್ ಆಗಿ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನು ಹೆಸಿಟೇಷನ್ ಇಲ್ಲದೆ ಡಿವೋಷನಲ್ ಸರ್ವಿಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವಾಗ ನಾವು ಒಂದು ಟ್ರಾನ್ಸ್ಜೆಂಡರ್ ಪ್ಲಾಟ್ಫಾರ್ಮ್ಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಯಾರು ಹೈಲಿ ಡೆವಲಪ್ಡ್ ಸೋಲ್ ಇರ್ತಾರೆ ಅವ್ರು ಯಾವಾಗೂ ಸ್ಯಾಟಿಸ್ಫೈ ಆಗಿರ್ತಾರೆ, ಯಾಕಂದ್ರೆ ಅವ್ರು ಯಾವಾಗೂ ಅವ್ರಿಗೆ ರಿಯಲೈಸ್ ಆಗಿರ್ತಾರೆ ಅವರು ಕೃಷ್ಣದ ಎಟರ್ನಲ್ ಸರ್ವೆಂಟ್. ಅದು ಕೃಷ್ಣ ಪ್ಲೀಸ್ ಮಾಡೋದ್ ಬಿಟ್ಟು ಬೇರೆ ಏನು ಅವ್ರಿಗೆ ಮೆಟೀರಿಯಲ್ ಡಿಸೈರ್ಸ್ ಇರಲ್ಲ, ಬೇರೆ ಯಾವ ಮೆಟೀರಿಯಲ್ ಇದರಿಂದಾನು ಡಿಸೈರ್ಸ್ ಇಂದಾನು ಅವ್ರು ಅಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಓಕೆ, ಸೊ ಇಲ್ಲಿ ಆಕ್ಚುಲಿ ಆರ್ಟಿಫಿಷಿಯಲಿ ಸಚ್ ಡಿಸೈರ್ ಕ್ಯಾನಾಟ್ ಬಿ ಸ್ಟಾಪ್ಡ್. ಸೊ ಈ ಡಿಸೈರ್ ಯಾಕೆ ಬಂತು ಅಂತ ಇಲ್ಲಿ ಪ್ರಭು ಇಲ್ಲಿ ಏನ್ ಸಬ್ಜೆಕ್ಟ್ ಏನು ಡಿಸೈರ್ ಯಾಕೆ ಬಂತು ಅಂತ. ಸೊ ಡಿಸೈರ್ ಯಾಕೆ ಸ್ಟಾಪ್ ಮಾಡ್ಬೇಕಂತ. ಸೊ ಬಿಕಾಸ್ ಮನಸ್ಸು ನಾವು ಆಕ್ಚುಲಿ ನಮ್ಮ ನಾವು ಏನದು ನಾವು ಆತ್ಮ ಸಾಕ್ಷಾತ್ಕಾರ ಸೆಕ್ಷನ್ ಇದ್ ಮಾಡುದು ಅದರಲ್ಲಿ ನಾವು ಒಂದು ವಿಶ್ಲೇಷಣವಾಗಿ ತಗೊಂಡಿದ್ದು, ಅದರಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದು. ಸೊ ಹಿಂಗೆ ಮನಸ್ಸು ಕಾರ್ಯ ಮಾಡುತ್ತೆ ಅಂತ ತಿಳ್ಕೊಂಡಿರ್ಬೇಕು, ನನ್ ನೆನಪಿಲ್ಲ. ಸೊ ಅದರಲ್ಲಿ ನಾವು ಮನಸ್ಸಿಂದು ಕಾರ್ಯ ಥಿಂಕಿಂಗ್, ವೀಲಿಂಗ್, ಫೀಲಿಂಗ್ 3 ಕಾರ್ಯ ಮಾಡುತ್ತೆ. ಅದು ಥಿಂಕಿಂಗ್, ವೀಲಿಂಗ್, ಫೀಲಿಂಗ್ 3 ಕಾರ್ಯ ಮಾಡುತ್ತೆ. ಸೊ ಅದಕ್ಕೆ ಮೋಸ್ಟ್ ಥಿಂಕಿಂಗ್ ಅಂದ್ರೆ ಏನು ವಿಚಾರ ಮಾಡೋದು, ವೀಲಿಂಗ್ ಅಂದ್ರೆ ಏನೋ ಬೇಕೇ ಬೇಕಂತ ಹೇಳೋದು, ಫೀಲಿಂಗ್ ಅಂದ್ರೆ ಓ ಇದು ಗುಡ್ ಇದು ಬ್ಯಾಡ್ ಫೀಲಿಂಗ್ ಆತರ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಸ್ಪೆಕ್ಟ್ ಅಂದ್ರೆ ಮನಸ್ಸಿಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಥಿಂಕಿಂಗ್ ಸ್ಟಾಪ್ ಮಾಡ್ಬೇಕಂದ್ರೆ ಅಲ್ಲಿಂದನೇ ಥಿಂಕಿಂಗ್ ನಿಂದನೆ. ಸೊ ಅದು ಏನ್ ಮಾಡ್ಬೇಕು ಮತ್ತೆ ಥಿಂಕಿಂಗ್ ಆಯ್ತು ಅಂದ್ರೆ ಥಿಂಕಿಂಗ್ ಮಾಡಿದ್ರೆ ತಾನೇ ವಿಲಿಂಗ್ ಬರುತ್ತೆ ಮತ್ತು ಫೀಲಿಂಗ್ ಬರುತ್ತೆ. ಥಿಂಕಿಂಗ್ ಮಾಡ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಅಂತ. ವಿಚಾರ ಮಾಡಿಲ್ಲ ಅಂದ್ರೆ ಶೂನ್ಯ, ಎಲ್ಲವನ್ನು ಶೂನ್ಯ. ಏನು ವಿಚಾರ ಮಾಡಬಾರ್ದು, ಏನು ವಿಚಾರ ಮಾಡಬಾರ್ದು ಅದನ್ನು ವಿಚಾರ ಇದೆ, ಅದನ್ನು ಥಿಂಕಿಂಗ್ ಅರ್ಥ ಆಯ್ತಲ್ಲ. ಸೊ ನಾವು ಆಕ್ಚುಲಿ ನಾವು ಥಿಂಕಿಂಗ್ ಮಾಡೋದು ಸ್ಟಾಪ್ ಮಾಡಕ್ ಸಾಧ್ಯವಿಲ್ಲ. ಸೊ ಇಲ್ಲೇ ಹೇಳ್ತಾ ಇದ್ದಾರೋ, ಸೊ ನಾವು ಸ್ಟಾಪ್ ಹೆಂಗೆ ಮಾಡಕ್ ಸಾಧ್ಯ. ಸೊ ಯಾವಾಗ ನಾವು ಥಿಂಕಿಂಗ್ ಅನ್ನು ಯಾವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ನಾವು ಟ್ರಾನ್ಸಿಡೆಂಟಲ್ ಮಾಡ್ಬಿಡ್ತೀವಿ ಅದು. ಸೊ ಥಿಂಕಿಂಗ್ ಅನ್ನು ಯಾವಾಗ ಅದನ್ನು ಕೃಷ್ಣ ಸಲುವಾಗಿ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಕೃಷ್ಣ ಪ್ರತಿ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ಅದು ಟ್ರಾನ್ಸಿಡೆಂಟಲ್ ಆಗ್ಬಿಡುತ್ತೆ. ಥಿಂಕಿಂಗ್ ಸ್ಟಾಪ್ ಮಾಡಕ್ ಆಗೋದಿಲ್ಲ. ಬಹಳಷ್ಟು ಜನರು ಹೇಳ್ತಾರೋ ಆಕ್ಚುಲಿ ಬಹಳಷ್ಟು ಈ ಯೋಗ ಟೀಚರ್ ಇಲ್ಲಾಂದ್ರೆ ಯಾವ್ದಾದ್ರು ಯೋಗ ಸೆಂಟರ್ ನಲ್ಲಿ ಹೋದ್ರೆ ಅವ್ರು ಫಸ್ಟ್ ಕೆಲಸ ಹೇಳ್ತಾರೋ, ಸಿಟ್ ಕಾಮ್, ಡೋಂಟ್ ಥಿಂಕ್ ಎನಿಥಿಂಗ್, ಜಸ್ಟ್ ಫೋಕಸ್ ಆನ್ ಒನ್ ಥಿಂಗ್. ಅದನ್ನು ಥಿಂಕಿಂಗ್ ಅಲ್ಲ, ಫೋಕಸ್ ಆನ್ ಒನ್ ಥಿಂಗ್. ಆಯ್ತು, ಅಲ್ಲಿನ ಥಿಂಕಿಂಗ್ ಮಾಡಕ್ ಹೇಳ್ತಾ ಇದ್ದ. ಸೊ ಥಿಂಕ್, ಡೋಂಟ್ ಥಿಂಕ್ ಬಟ್ ಥಿಂಕ್ ಒನ್ ಥಿಂಗ್ ಅಂತ ಹಿಂಗೆ ಹೇಳ್ತಾರೋ. ಸೊ ಆಕ್ಚುಲಿ ಇದು ಎಲ್ಲಾನು ಹೇಳಿದ್ರನು ಅಲ್ಲಿ ಕುಂತಿದಂತ ಎಲ್ಲಾ ಸ್ಟೂಡೆಂಟ್ಗಳು ಅಲ್ಲೇ ಇರ್ತಾರ? ಇಲ್ಲ. ಯಾಕಂದ್ರೆ ಥಿಂಕಿಂಗ್ ಸ್ಟಾಪ್ ಆಗೋದು ಇಂಪಾಸಿಬಲ್. ಮನಸ್ಸು ಯಾವತ್ತು ಸ್ಟಾಪ್ ಮಾಡೋದು, ತನ್ನ ಕಾರ್ಯವನ್ನು ಸ್ಟಾಪ್ ಮಾಡೋದು ಸ್ಟಾಪ್ ಆಗೋದಿಲ್ಲ ಅದು. ಸೊ ಯಾಕಂದ್ರೆ ಅದು ಮನಸ್ಸಿನ ಕಾರ್ಯ. ಚಂಚಲ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢ ಅಂತ. ಸೊ ಅದು ಚಂಚಲ, ಯಾವತ್ತು ಅದು ಥಿಂಕಿಂಗ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಸ್ಟಾಪ್ ಮಾಡೋದು ಇಂಪಾಸಿಬಲ್. ಅದಕ್ಕೆ ಕೃಷ್ಣ ಕಾನ್ಸಿಯಸ್ ನಲ್ಲಿ ದಟ್ ಈಸ್ ಒನ್ ಆಫ್ ದ ಕೃಷ್ಣ ಕಾನ್ಸಿಯಸ್ ಈಸ್ ಅ ಮೆಡಿಸಿನ್. ಇದು ಒಂದು ಮೆಡಿಸಿನ್ ಇದೆ. ಸೊ ಕೃಷ್ಣ ಕಾನ್ಸಿಯಸ್ನೆಸ್ ನಲ್ಲಿ ನಮ್ಮ ಮನಸ್ಸನ್ನು ಸರಿಯಾಗಿ ತೊಡಗಿಸ್ಬೋದು ನಾವು. ಇಲ್ಲಾಂದ್ರೆ ಬೇರೆ ಯಾವುದೂ ಉಪಾಯ ಇಲ್ಲ ಇದಕ್ಕೆ. ಇಲ್ಲಾಂದ್ರೆ ಮನಸ್ಸಿಗೆ ಕಂಟ್ರೋಲ್ ಮಾಡಕ್ ಸಾಧ್ಯವಿಲ್ಲ, ಮನಸ್ಸಿಗೆ ಡಿಬೇಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಇದು ಇಂಪಾಸಿಬಲ್. ಸೊ ಅದಕ್ಕೆ ಮನಸ್ಸಿಗೆ ಏನ್ ಮಾಡ್ತೀವಿ ನಾವು, ಮನಸ್ಸಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದಂತ ಕಾರ್ಯವನ್ನು ಥಿಂಕಿಂಗ್, ಮನಸ್ಸಿನ ಕಾರ್ಯ, ಅದನ್ನು ಏನ್ ಮಾಡ್ತೀವಿ ಭಗವಂತನ ಸಲುವಾಗಿ ಮಾಡುವಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ. ಸೊ ಅವಾಗ ಅದು ಮನಸ್ಸು ಏನಾಗತ್ತೆ, ಇಲ್ಲಿ ಹೇಳ್ತಾ ಇದಾರಲ್ಲ. ಸೊ
ಆಟೋಮೆಟಿಕ್ಲಿ ಡಿಸೈರ್ಸ್ ವಿದೌಟ್ ಎಕ್ಸ್ಟ್ರಾಆರ್ಡಿನರಿ ಎಫರ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಯಾವಾಗ ನಾವು ಮನಸ್ಸಿಗೆ ಈ ತರ ಕೃಷ್ಣ ಪ್ರಜ್ಞೆನಲ್ಲಿ ತೊಡಗಿಸ್ತೀವಿ, ಕೃಷ್ಣ ಭಕ್ತಿಮಯ ಕಾರ್ಯನಲ್ಲಿ ತೊಡಗಿಸ್ತೀವಿ, ಕೃಷ್ಣ ಭಕ್ತಿಮಯ ಥಿಂಕಿಂಗ್ ನಲ್ಲಿ ತೊಡಗಿಸ್ತೀವಿ, ಅವಾಗ ಅದು ಆಟೋಮೆಟಿಕ್ಲಿ ಸ್ಲೋಲಿ ಎಫರ್ಟ್ಲೆಸ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ವಿಚಾರ ಮಾಡಿ, ಎಫರ್ಟ್ಲೆಸ್ಲಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಮನಸ್ಸಿಗೆ ಕಂಟ್ರೋಲ್ ಮಾಡೋ ಸಲುವಾಗಿ ಎಷ್ಟು ಪ್ರಯತ್ನ ಪಡ್ತಾರೋ ಜನರು. ಈ ಆಸನ, ಆ ಆಸನ, ಈ ಪ್ರಾಣಾಯಾಮ, ಆ ಪ್ರಾಣಾಯಾಮ ಎಲ್ಲ ಮಾಡ್ತಾರೋ, ಆದ್ರೆ ಸಿಂಪ್ಲಿ ದೇ ಕಾಂಟ್ ಕಂಟ್ರೋಲ್ ದ ಮೈಂಡ್. ಸೊ ಯಾಕಂದ್ರೆ ದೇರ್ ಇಸ್ ಸೋ ಮಚ್, ಅಲ್ಲಿ ಬಹಳ ಎಫರ್ಟ್ ಇರುತ್ತೆ. ಆ ಎಫರ್ಟ್ ವನ್ನು ಹಾಕಿ ಆದ್ರೂ ಅವ್ರಿಗೆ ಆ ಮನಸ್ಸು ಕಂಟ್ರೋಲ್ ಮಾಡೋದು ಸಾಧ್ಯವಾಗೋದಿಲ್ಲ. ಆದ್ರೆ ಯಾವಾಗ ಒಂದು ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ತಾನೋ, ಕೃಷ್ಣ ಕಾನ್ಸಿಯಸ್ ಆಗಿ ಬಂದು ಇಲ್ಲಿ ಭಕ್ತಿಮಯ ಯಾವಾಗ ಕಾರ್ಯ ಸ್ಟಾರ್ಟ್ ಮಾಡ್ತಾನೋ, ಆ ಕಾರ್ಯ ಸಲುವಾಗಿ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋ ಕೃಷ್ಣ ಪ್ರಜ್ಞೆನಲ್ಲಿ, ಸೊ ಅವಾಗ ಆಟೋಮೆಟಿಕ್ ಆಗಿ ನೋ ಎಫರ್ಟ್ ಹೀಸ್ ಮೈಂಡ್, ಅವನ್ ಮನಸ್ಸು ಒಂದು ಹತೋಟಿನಲ್ಲಿ ಬರುತ್ತೆ. ಅದು ಎಫರ್ಟ್ಲೆಸ್. ಇಲ್ಲ ಬ್ಯಾರೆ ಸಾಧನೆಯಲ್ಲಿ ಬ್ಯಾರೆ ಯಾವುದು ಪ್ರೊಸೆಸ್ ಆಗಲಿ, ಬ್ಯಾರೆ ಎಲ್ಲಾ ಪ್ರೊಸೆಸ್, ಹಠ ಯೋಗ ಆಗಲಿ, ಜ್ಞಾನ ಯೋಗ ಆಗಲಿ, ಇವೆಲ್ಲನಲ್ಲಿ ಮನಸ್ಸಿಗೆ ಕಂಟ್ರೋಲ್ ಮಾಡ್ಬೇಕು, ಹತೋಟಿನಲ್ಲಿ ಕರ್ಕೊಂಡ್ ಬರ್ಬೇಕು. ನಾವೇ ಧ್ಯಾನ ಯೋಗನಲ್ಲಿ ಅದ್ರೇನು ನಮ್ಮ ಅಷ್ಟಾಂಗ ಯೋಗ ಪ್ರೊಸೆಸ್ ನಲ್ಲಿ ಒಂದು ಸರಿಯಾಗಿ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಯಮ ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಮೇಲೆ ಆ ಮನಸ್ಸಿಗೆ ಒಂದು ಕಡೆ ಕೂತ್ಕೊಂಡು, ಮನಸ್ಸಿಗೆ ಒಂದು ಸ್ಥಿತಿನಲ್ಲಿ ಕೂತ್ಕೊಂಡು ಭಗವಂತನಲ್ಲೇ ಫೋಕಸ್ ಮಾಡುವಂತಹ ಪ್ರಯತ್ನ ಪಡಿಸೋದು, ದಟ್ ಈಸ್ ವೆರಿ ಬಿಗ್ ಟಾಸ್ಕ್. ಅದು ಬಹಳ ದೊಡ್ಡ ಟಾಸ್ಕ್. ಆದ್ರೆ ಒಂದು ಕೃಷ್ಣ ಪ್ರಜ್ಞೆನಲ್ಲಿ ಇರುವಂತಹ ಮನುಷ್ಯ ಸಿಂಪ್ಲಿ ಅದೆಲ್ಲ ಮಾಡದೆ ಜಸ್ಟ್ ಒಂದು ಕೃಷ್ಣ ಪ್ರಜ್ಞೆನಲ್ಲಿ ಕಾರ್ಯ ಮಾಡ್ತಾನೆ, ಅವನು ಆಟೋಮೆಟಿಕ್ ಆಗಿ ಅವನು ಥಿಂಕಿಂಗು, ವೀಲಿಂಗು, ಫೀಲಿಂಗು ಎಲ್ಲ ಆಟೋಮೆಟಿಕ್ ಆಗಿ ಕೃಷ್ಣ ಪ್ರಜ್ಞೆನಲ್ಲಿ ಆಗ್ಬಿಡುತ್ತೆ. ಅವಾಗ ಅದು ಕೃಷ್ಣ ಕಾನ್ಸಿಯಸ್ ಆಗ್ಬಿಡ್ತಾನೋ, ಅದೇ ಸಮಾಧಿ ಸ್ಥಿತಿನಲ್ಲಿ ಬಂದ್ಬಿಡ್ತಾನೋ. ಸೊ ಇಲ್ಲೇ ಎಫರ್ಟ್ಲೆಸ್ಲಿ ಅಂತ ಹೇಳ್ತಾ ಇದ್ರು. ಸೊ ರಿಮೇನ್ ಸ್ಯಾಟಿಸ್ಫೈ ಅದನ್ನು ಹೇಳ್ತಾ ಇದ್ದಾರೋ. ಸೊ ಯಾವಾಗ ಅವನು ಕೃಷ್ಣ ಪ್ರಜ್ಞೆನಲ್ಲಿ ಯಾವಾಗ ಅವನು ಮನಸ್ಸು ಒಂದು ಇತರನಲ್ಲಿ ಬರುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಸರಿಯಾಗಿ ತೊಡಗುತ್ತೆ, ಅವಾಗ ಅವನು ಫುಲ್ಲಿ ಸ್ಯಾಟಿಸ್ಫೈ ಇರ್ತಾನೋ, ಆನಂದದಲ್ಲಿ ಇರ್ತಾನೋ. ಯಾಕಂದ್ರೆ ಅವನಿಗೆ ಮನಸ್ಸಿನಿಂದ ಸಿಗುವಂತ ದುಃಖನಿಂದ ಅವನು ದೂರ ಇರ್ತಾನೋ, ಮತ್ತು ಮನಸ್ಸು ಹತೋಟಿನಲ್ಲಿ ಇದ್ದಿದ್ರಿಂದ, ಮನಸ್ಸು ಭಗವಂತನ ಸೇವೆನಲ್ಲಿ ಇದ್ರಿಂದ ಅವನಿಗೆ ಪೂರ್ತಿಯಾಗಿ ಸಂತುಷ್ಟಿ, ಆನಂದ ಸಿಗ್ತಾ ಇರತ್ತೆ, ಇನ್ನರ್ ಪೀಸ್ ಸಿಗ್ತಾ ಇರುತ್ತೆ. ಸೊ ಅದರಿಂದ ಇಲ್ಲಿ ಹೇಳ್ತಾ ಇದ್ರು, ರಾದರ್ ಹಿ ರಿಮೇನ್ ಆಲ್ವೇಸ್ ಇಲ್ಲಿ ಹೇಳ್ತಾ ಇದ್ರು, ರಾದರ್ ಹಿ ರಿಮೇನ್ಸ್ ಆಲ್ವೇಸ್ ಹ್ಯಾಪಿ ಇನ್ ನ್ಯಾಚುರಲ್ ಪೊಸಿಷನ್ ಆಫ್ ಇಟರ್ನಲ್ ಸರ್ವಿಸ್ ಆಫ್ ದ ಲಾರ್ಡ್ ಅಂತ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಅವನು ಈ ತರ ಈ ಕೃಷ್ಣ ಪ್ರಜ್ಞೆನಲ್ಲಿ ಇರುವಂತ ಒಂದು ನ್ಯಾಚುರಲ್ ಭಾವನೆ, ನ್ಯಾಚುರಲ್ ಅಂದ್ರೆ ಏನು, ನಾವು ಭಗವಂತನ ನಿಜವಾದ ದಾಸರು, ಈ ಭಾವನೆಯಲ್ಲಿ ಯಾವಾಗ ಆತ್ಮ ನಾವು ನಮ್ಮ ಮನಸ್ಸು ಇವೆಲ್ಲ ಕಾರ್ಯನಲ್ಲಿ ತೊಡಗತ್ತೆ, ಆ ಕಾರ್ಯನಲ್ಲಿ ನಾವು ಥಿಂಕಿಂಗ್ ಮಾಡ್ತೀವಿ. ಸೊ ಆವಾಗ ನಾವು ನಮ್ದು ಪೂರ್ತಿಯಾಗಿ ನಮ್ಮ ಒರಿಜಿನಲ್ ನಮ್ಮ ಸ್ಥಾನ ಏನಿದೆ, ಪೊಸಿಷನ್ ಏನಿದೆ, ನಾವು ಕೃಷ್ಣನ ದಾಸರು ಆಗಿದಂತ, ಕೃಷ್ಣನ ಸೇವೆ ಮಾಡುವಂತ ಆ ಕರೆಕ್ಟವಾದ ಸ್ಥಾನವನ್ನು, ಕರೆಕ್ಟವಾದ ಪೊಸಿಷನ್ ಅನ್ನು ನಾವು ತಗೊಂಡು ಅದರಲ್ಲಿ ನಾವು ಆನಂದವನ್ನು ನಮ್ಗೆ ಸಿಗತ್ತೆ, ನಿಜವಾದ ಆನಂದ, ಆರ್ಟಿಫಿಷಿಯಲ್ ಆನಂದ ಅಲ್ಲ, ನಿಜವಾದ ಆನಂದ ಸಿಗತ್ತೆ. ಸೊ ಇಲ್ಲಿ ಪ್ರಭುಪಾದ್ ಅದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಸೊ ಬಿಕಾಸ್ ನಾವು without Krishna consciousness this is not possible. We can't control desires, but we can transfer them to the Krishna consciousness ಅಂತ ಹೇಳ್ತಾ ಇದ್ದಾರೆ. ಸೊ ಆವಾಗ ನಾವು ಕೃಷ್ಣಮಯ ಮತ್ತು ಮನಸ್ಸಿಗೂ ಮತ್ತು ಎಲ್ಲಾ ಇಂದ್ರಿಯಗಳನ್ನು ಮತ್ತು ಆತ್ಮನಿಗೂ ಸರಿಯಾಗಿ ದಾರಿನಲ್ಲಿ ಕರ್ಕೊಂಡು ಬರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜಗನ್ನಾಥ ಪ್ರಭು ಕ್ಯಾನ್ ಸಿ ಸಮಥಿಂಗ್. ಇಲ್ಲಿ ಆಕ್ಚುಲಿ ಹೇಳ್ತಾ ಇರೋದು ಕಾಮನೆಗಳು ಅನ್ನೋದಿದೆಯಲ್ಲ, ಈ ಒಂದು ಶ್ಲೋಕದಲ್ಲಿ ಮುಖ್ಯವಾಗಿ ಭಗವಂತ ಹೇಳ್ತಾ ಇರೋದು ಪ್ರಜಾತಿ ಯದಾ ಕಾಮ. ನಮ್ಮ ಒಂದು ಕಾಮನೆಗಳು ಅಂದ್ರೆ ನಮ್ಮ ಒಂದು ಡಿಸೈರ್ಗಳು,
ಈ ಒಂದು ಡಿಸೈರ್ಗಳು ಅದನ್ನ ನಾವು ತೃಪ್ತಿ ಪಡಿಸೋದಕ್ಕೆ ಹೋದ್ರೆ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅದ್ಯಾವತ್ತೂ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಈ ಒಂದು ಡಿಸೈರ್ಗಳನ್ನ ನಾವು ಏನ್ ಮಾಡ್ಬೇಕು, ನನ್ನ ಒಂದು ಸ್ವಾರ್ಥದ ಒಂದು ಡಿಸೈರ್ ಇಂದ ಸಿಂಪಲ್ ಆಗಿ ಅದನ್ನ ರಿಪ್ಲೇಸ್ ಮಾಡ್ಬಿಟ್ಟು ಕೃಷ್ಣನ ಒಂದು ಸಂತೃಪ್ತಿ ಆದಂತ ಒಂದು ಡಿಸೈರ್ನ ನಾವು ಬೆಳೆಸ್ಕೋಬೇಕು. ನಾವು ಈ ಒಂದು ಕಾಮನೆಗಳನ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಅದ್ ಯಾವತ್ತೂ ಆಗಲ್ಲ. ಮನಸ್ಸನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ನನ್ನ ಈ ಒಂದು ಇಂದ್ರಿಯಗಳನ್ನೂ ಸಹ ನನ್ನ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಯಾವತ್ತೂ ಆಗಲ್ಲ. ಅದನ್ನ ಏನ್ ಮಾಡ್ಬೇಕು, ನನ್ನ ಸ್ವಾರ್ಥದ ಒಂದು ಕಾಮನೆಗಳಿಂದ ಭಗವಂತನ ಒಂದು ಕಾಮನೆಗಳಿಗೆ ನಾವು ಏನ್ ಮಾಡ್ಬೇಕು, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೇಕು. ಸೊ ಈ ರೀತಿ ಯಾವಾಗ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ನಾನು ಬಂಧನದಲ್ಲಿ ಸಿಕ್ಕಾಕೊಳ್ಳೋ ಬದಲು ಅದೇನಾಗುತ್ತೆ, ಲಿಬರೇಟ್ ಆಗೋಗುತ್ತೆ. ಸೊ ಈ ಒಂದು ಇಂದ್ರಿಯಗಳಿಗೆ ಏನ್ ಮಾಡ್ಬೇಕು, ನಾನು ಏನೊಂದು ಲೋವರ್ ಲೆವೆಲ್ ಅಲ್ಲಿ ಆಗಿರುವಂತ ಒಂದು ಇಂದ್ರಿಯದ ಸುಖವನ್ನ ನಾನು ಏನ್ ಕೊಡ್ತಾ ಇದ್ದೀನಿ, ಈ ಅಂದ್ರೆ ಇಂದ್ರಿಯಗಳಿಗೆ ಹೈಯರ್ ಟೇಸ್ಟ್ ನ ಕೊಡಬೇಕು. ಯಾವಾಗ ಈ ಒಂದು ಹೈಯರ್ ಟೇಸ್ಟ್ ನ ನಾವು ಕೊಡ್ತೀವಿ, ಆಟೋಮೆಟಿಕ್ ಆಗಿ ಈ ಲೋವರ್ ಟೇಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಯಾವಾಗ ನಾನು ದೇವತ ಪರಮ ಪುರುಷನ ಒಂದು ಸೇವೆಗೋಸ್ಕರ ನಾನು ಒಂದೊಂದು ಇಂದ್ರಿಯಗಳನ್ನ ನಾನು ತೊಡಗಿಸ್ತೀನಿ, ಅದು ಟಾಪ್ ಮೋಸ್ಟ್ ಆಗಿರುವಂತ ಒಂದು ಸರ್ವಿಸ್. ಅದು ಯಾವಾಗ ಅಂತ ಹೈಯರ್ ಆಗಿರುವಂತ ಒಂದು ಇದನ್ನ ಸರ್ವಿಸ್ ಅಲ್ಲಿ ನಾನು ತೊಡಸ್ಕೊಂತೀನಿ, ಲೋವರ್ ಆಗಿರುವಂತದ್ದೆಲ್ಲ ನನಗೆ ತುಚ್ಛವಾಗಿ ಕಾಣುತ್ತೆ. ಅದನ್ನೇ ಹೇಳ್ತಾ ಇರೋದು ಪೆಟಿ ಮೆಟೀರಿಯಲಿಸಮ್. ಇದೆಲ್ಲ ಒಂಥರ ತುಚ್ಛವಾಗಿ ಕಾಣುತ್ತೆ ನನಗೆ, ಅಯ್ಯೋ ಇದಿಷ್ಟೇನಾ ಅಂತ. ಅದಾಗೆ ನಾನೇನಾದ್ರೂ ಕೃಷ್ಣ ಪ್ರಜ್ಞೆಗೆ ಬರ್ದಿರ ನಾನಾಗಿ ನಾನೇ ನನ್ನ ಈ ಒಂದು ಡಿಸೈರ್ಗಳನ್ನ ನಾನು ಕಂಟ್ರೋಲ್ ಮಾಡ್ತೀನಿ, ನನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತೀನಿ, ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ತೀನಿ, ನಾನು ಧ್ಯಾನ ಮಾಡ್ತೀನಿ, ತಪಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಯಾವ ರೀತಿ ಕುತ್ಕೊಂಡ್ರು ಸಹ ಆರ್ಟಿಫಿಷಿಯಲ್ ಆಗಿ ಕೆಲವೊಂದು ದಿನ ನಾನು ಮಾಡ್ತೀನಿ ಹೊರತು ಅದು ಸ್ವಾಭಾವಿಕವಾಗಿ ನನ್ನಲ್ಲಿ ಕಲ್ಟಿವೇಟ್ ಆಗಲ್ಲ. ಅದಕ್ಕೇನ್ ಮಾಡ್ಬೇಕು, ಎನಿಥಿಂಗ್ ನಾವು ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನ ಅದಕ್ಕಿಂತ ಸ್ವಲ್ಪ ಹೈಯರ್ ಆಗಿರೋ ಒಂದು ಟೇಸ್ಟ್ ನ ಅದಕ್ಕೆ ಕೊಡ್ಬೇಕು. ಅವಾಗೇನಾಗತ್ತೆ, ಇಲ್ಲಿರೋದು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಗಿರೋ ಒಂದು ಟೇಸ್ಟ್ ನ ಕೊಡ್ಬೇಕು, ಆಟೋಮೆಟಿಕ್ ಆಗಿ ಇದು ಹೋಗುತ್ತೆ. ಆ ರೀತಿ ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸು ಹೈಯರ್ ಟೇಸ್ಟ್ಗಳನ್ನ ಅದು ಯಾವಾಗ ಅದು ತಗೊಳ್ತಾ ಹೋಗುತ್ತೆ, ದಿವ್ಯವಾದಂತ ಒಂದು ಭಗವಂತನ ಒಂದು ಸೇವೆನಲ್ಲಿ ತೊಡಗಿಸ್ಕೊಳ್ಳುತ್ತೆ, ಆಟೋಮೆಟಿಕ್ ಆಗಿ ಲೋವರ್ ಟೇಸ್ಟ್ ಅನ್ನೋದು ಅದರಿಂದ ಆ ಒಂದು ಮನುಷ್ಯನಿಂದ, ಆ ಒಂದು ಜೀವಾತ್ಮನಿಂದ ಅದು ನಾಶ ಆಗಿ ಹೋಗ್ಬಿಡುತ್ತೆ. ಸೊ ದ ಟಾಪ್ ಮೋಸ್ಟ್ ಹೈಯರ್ ಸರ್ವಿಸ್ ಏನ್ ಹೇಳಿ, ಭಗವಂತನ ಒಂದು ಸೇವೆನಲ್ಲಿ ತೊಡಗಿಸ್ಕೊಳ್ಳೋದು. ನಾವು ಕಾಮನೆಗಳನ್ನ ನಾವು ಬಿಡಬಾರ್ದು. ಕಾಮನೆಗಳನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು. ಯಾರಿಗೋಸ್ಕರ ಮಾಡ್ಬೇಕು, ನನಗೋಸ್ಕರ ಮಾಡಬೇಡಿ, ಭಗವಂತನಿಗೋಸ್ಕರ ಮಾಡ್ಬೇಕು. ನಮ್ಮ ಕಾಮನೆಗಳು ಇನ್ನೂ ಜಾಸ್ತಿ ಆಗ್ಲಿ. ಯಾರಿಗೋಸ್ಕರ, ಭಗವಂತನ ಒಂದು ಸೇವೆಗೋಸ್ಕರ, ಅವನ ಒಂದು ಸಂತೃಪ್ತಿಗೋಸ್ಕರ. ಅವಾಗ ಆಟೋಮೆಟಿಕ್ ಆಗಿ ನಾನು ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಇನ್ನೂ ಜಾಸ್ತಿ ಕಾಮನೆಗಳನ್ನ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ, ಆ ಒಂದು ಭಗವಂತನ ಒಂದು ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ. ಅವಾಗ ಏನಾಗತ್ತೆ, ನನಗೋಸ್ಕರ ಅನ್ನೋ ಒಂದು ಸ್ವಾರ್ಥದಲ್ಲಿ ಇರುವಂತ ಒಂದು ಕಾಮನೆಗಳು ಆಟೋಮೆಟಿಕ್ ಆಗಿ ಅದು ಹೋಗುತ್ತೆ. ಭಗವಂತನ ಒಂದು ದಿವ್ಯ ಸೇವೆನಲ್ಲಿ ಅದು ಕಂಪ್ಲೀಟ್ ಆಗಿ ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ. ಸೊ ಇದೇನೆ ಆಕ್ಚುಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಮತ್ತು ಹಠಯೋಗ ಅಥವಾ ಅಷ್ಟಾಂಗ ಯೋಗದ ಮಾರ್ಗಕ್ಕೆ ಇರುವಂತ ಒಂದು ಆಕ್ಚುಲ್ ಡಿಫ್ರೆನ್ಸ್. ಅವ್ರೇನ್ ಮಾಡ್ತಾರೆ, ತಮ್ಮ ಕಾಮನೆಗಳನ್ನ ಅವ್ರೇನ್ ಮಾಡ್ತಾರೆ, ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾರೆ. ಕಂಟ್ರೋಲ್ ಮಾಡಿ 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 ಅದನ್ನ ಇದ್ ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರನೇ ಈವನ್ ಎಂತ ಒಂದು ತಪಸ್ವಿಗಳನ್ನು ಸಹ ಊರ್ವಶಿ ಮೇನಕೆಗೆ ಅವರು ಸೋತೋಗ್ತಾರೆ. ಇದು ಆಕ್ಚುಲ್ ಆಗಿ ನಡೆದಿರೋದು. ಇದು ಸುಮ್ಮನೆ ಯಾವ್ದೋ ಒಂದು ಕತೆ ಅಂತಲ್ಲ. ಅಷ್ಟೊಂದು ಯೋಗ, ಅಷ್ಟೊಂದು ಇದನ್ನ ಮಾಡಿರುವಂತವ್ರು ಸಹ ಏನಾಗ್ತಾರೆ, ಅವರ ಒಂದು ತಪಸ್ಸು ಸಹ ಭಂಗ ಆಗತ್ತೆ. ಸೊ ನಾವೇ ಕಂಟ್ರೋಲ್ ಮಾಡಕ್ ಹೋದ್ರೆ ಇಂಥ ಒಂದು ಡೇಂಜರಸ್ ಥಿಂಗ್ಸ್ಗಳು ಆಗ್ತಾ ಹೋಗುತ್ತೆ. ಆದ್ರೆ ಯಾರು ಈ ಒಂದು ಕಾಮನೆಗಳನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ, ಇನ್ನು ಹೈಯರ್ ಆಗಿರುವಂತ ಟೇಸ್ಟ್ ನ ಕೊಡೋದಕ್ಕೆ ಹೋಗ್ತಾರೆ, ಈ ಒಂದು ಲೋವರ್ ಆಗಿರುವಂತ ಟೇಸ್ಟ್ ಅನ್ನೋದೇನಾಗುತ್ತೆ, ತುಚ್ಛವಾಗಿ ಅದು ಆಟೋಮೆಟಿಕ್ ಆಗಿ ಡಿಸಪಿಯರ್ ಆಗಿ ಹೋಗುತ್ತೆ. ಸೊ ಈ ಒಂದು ಭಕ್ತನಾದವನ್ ಆಕ್ಚುಲಿ ಯಾವುದನ್ನು ಕಂಟ್ರೋಲ್ ಮಾಡಲ್ಲ. ಅವನ್ ಏನ್ ಮಾಡ್ತಾನೆ, ಎಲ್ಲಾನು ಭಗವಂತನ ಒಂದು ಸಂತೃಪ್ತಿನಲ್ಲಿ, ಭಗವಂತನ ಒಂದು ಸೇವೆನಲ್ಲಿ ತೊಡಗಿಸ್ತಾನೆ. ಆಟೋಮೆಟಿಕ್ ಆಗಿ ಎಲ್ಲಾನು ಭಗವಂತ ನಡೆಸ್ತಾನೆ. ಭಗವಂತ ಅವನ್ನ ಕಂಟ್ರೋಲ್ ಮಾಡಿಸ್ತಾರೆ. ಆಟೋಮೆಟಿಕ್ ಆಗಿ ಆ ಒಂದು ಶುದ್ಧ ದಿವ್ಯವಾದಂತ ಒಂದು ಪ್ರಜ್ಞೆನಲ್ಲಿ ಅಲ್ಟಿಮೇಟ್ ಆಗಿ ಅವರು ಸ್ಥಿರವಾಗಿ ನಿಂತ್ಕೊಂತಾರೆ. ಸೊ ಯೂಶಲಿ ನಾವು ನೋಡಿದ್ರೆ ಇಡೀ ಒಂದು ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬನು ಇಷ್ಟಪಡುವಂತಹ ಒಂದು ಮುಖ್ಯವಾದಂತಹ ಒಂದು ಇದಕ್ಕೆ ನಮ್ಗೆ ಭಗವಂತ ಇಲ್ಲಿ ಒಂದು ಸೊಲ್ಯೂಷನ್ ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟ, ನಾನು ನನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು, ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡ್ಬೇಕು, ಯಾರೇನ್ ಬೈದ್ರೂ ಸಹ ನಾನು ಒಂದೇ ತರ ಇರಬೇಕು,
ಯಾರು ಹೊಗಳ್ಳಿ ಇದ್ ಮಾಡ್ಲಿ ನಾನು ಕಂಟ್ರೋಲ್ ಆಗೇ ಇರ್ಬೇಕು. ನಾನು ಯೂಶಲಿ ಏನ್ ಮಾಡ್ತೀನಿ, ಯಾರನ್ನ ಬೈದ್ರೆ ನನಗೊಂಥರ ಆಗ್ಬಿಡುತ್ತೆ, ಹೊಗಳಿದ್ರೆ ಒಂಥರ ಆಗ್ಬಿಡುತ್ತೆ, ಎಲ್ಲಾದ್ರೂ ನಾನು ಸ್ಥಿರವಾಗಿರ್ಬೇಕು, ನಾನು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಈ ರೀತಿ ಏನೇನೋ ಮಾಡೋದಕ್ಕೆ ಹೋಗ್ತೀವಿ. ಅಂತ ಒಂದು ಹಂತನ ನಾವೇನ್ ಮಾಡಬಹುದು, ಭಗವಂತನ ಒಂದು ಸೇವೆ ಮಾಡೋದ್ರಿಂದನೇ ಪಡ್ಕೊಂಡ್ಬಿಡ್ಬೋದು. ನಮ್ಮ ಎಲ್ಲಾ ಕಾಮನೆಗಳನ್ನ ನಾವೇನ್ ಮಾಡ್ಬೇಕು, ಭಗವಂತನ ಒಂದು ಸೇವೆಯಲ್ಲಿ ಮಾಡೋದಕ್ಕೋಸ್ಕರ ಎಲ್ಲಾ ಕಾಮನೆಗಳನ್ನ ನಾವು ಹಾಕ್ಬೇಕು. ನಾನು ಇನ್ನೂ ಹೆಚ್ಚೆಚ್ಚು ಕಾಮನೆಗಳನ್ನ ಬಯಸ್ಬೇಕು ಭಗವಂತನ ಒಂದು ಸೇವೆ ಮಾಡೋದಕ್ಕೋಸ್ಕರ. ಅವಾಗ ಆಟೋಮೆಟಿಕ್ ಆಗಿ ಅಂತ ಒಂದು ಉತ್ಕೃಷ್ಟವಾದಂತ ಒಂದು ಗುಣಗಳು ಆ ಒಂದು ಜೀವಾತ್ಮನಲ್ಲಿ ಆಟೋಮೆಟಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅವನು ಬೇರೆ ಏನು ನಾಟಕ ಮಾಡುವಂತ ಅವಶ್ಯಕತೆನೂ ಇಲ್ಲ, ಅವನು ಬೇರೆ ಏನೋ ಒಂದು ಎಕ್ಸರ್ಸೈಸ್ ಮಾಡುವಂತ ಒಂದು ಅವಶ್ಯಕತೆನೂ ಇರಲ್ಲ. ಅವನಿಗೆ ಸ್ವಾಭಾವಿಕವಾಗಿ ಅವನಲ್ಲಿ ಅಂತ ಗುಣಗಳು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಅನ್ಕೊಂತೀವಿ ಅಷ್ಟೇನೆ, ಕೃಷ್ಣ ಪ್ರಜ್ಞೆ ಅನ್ನೋದು ಇದು ಬರೀ ಸುಮ್ನೆ ಇವ್ರೇನ್ ಬರೀ ಹಾಡು ಹೇಳ್ತಾರೆ, ಸುಮ್ನೆ ಜಪ ಮಾಡ್ತಾರೆ, ಕೃಷ್ಣ ಕೃಷ್ಣ ಅಂತಾರೆ, ಬರೀ ಇಷ್ಟೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಈ ಒಂದು ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾನಲ್ಲ, ನಾನು ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು, ಅದು ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಭಕ್ತನಾದವನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿ, ಆ ಒಂದು ಮನಸ್ಸು ಇಂದ್ರಿಯಗಳನ್ನ ಅವನು ಅದರ ಒಡೆಯನಾದಂತಹ ದೇವೋತ್ತಮ ಪರಮ ಪುರುಷನ ಸೇವೆನಲ್ಲಿ ತೊಡಗಿಸ್ತಾನೆ. ಸೊ ಯಾವಾಗ ಓನರ್ ಇಡ್ತಾನೆ, ಎಲ್ಲಾ ಬೀದಿ ನಾಯಿಗಳನ್ನು ಸಹ ಸೈಲೆಂಟ್ ಆಗಿರುತ್ತೆ ಅಷ್ಟೇನೆ. ಯಾವಾಗ ಓನರ್ ಬರ್ತಾನೆ, ಅವಾಗ ಈ ಇಂದ್ರಿಯಗಳು ಐದು ತರ ಬೊಗಳ್ತಾ ಇರುತ್ತೆ. ಅದೆಲ್ಲಾನು ಏನ್ ಮಾಡುತ್ತೆ, ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಅದು ಇರುತ್ತೆ. ಇದು ಭಕ್ತನಾದವನ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಅವನದನ್ನ ಕಂಟ್ರೋಲ್ ಮಾಡ್ಬಿಡ್ತಾನೆ. ಆದ್ರೆ ಯಾರು ಗೊತ್ತಿರಲ್ಲ, ಅವ್ರೇನ್ ಮಾಡ್ತಾರೆ, ಓನರ್ನ ಬಿಟ್ಬಿಟ್ಟು ಅವರೇನೆ ಕೋಲ್ ಇಟ್ಕೊಳ್ತಾರೆ. ನಾನ್ ಬೈ ಸುಮ್ನೆ ಇರು ಅಂತ ಆ ನಾಯಿಗೆ ಹೊಡಿತಾರೆ. ಪಾಪ ಕೋಲ್ ಇದ್ದಾಗ ಅದಿದ್ದಾಗ ಸೈಲೆಂಟ್ ಆಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಮತ್ತೆ ಅದು ಬೊಗಳೋದಕ್ಕೆ ಶುರು ಮಾಡುತ್ತೆ. 5 ನಾಯಿಗಳು ಅಟ್ಯಾಕ್ ಮಾಡಿದಾಗ ಏನ್ ಮಾಡ್ತೀರಾ, ಒಂದು ನಾಯಿನ ಬೊಗಳ್ತಾ ಇರೋದು ನಿಲ್ಸಕ್ ಹೋದ್ರೆ ಇನ್ನೊಂದು 4 ನಾಯಿಗಳು ಬೊಗಳ್ತಾ ಇರುತ್ತೆ. ಸೊ ಈ ಒಂದು ಇದ್ರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಜೀವನನೇ ವ್ಯರ್ಥವಾಗಿ ಎಲ್ಲಿಗೆ ಹೋಗ್ತಾ ಇದೀನಿ ಅನ್ನೋದು ಗೊತ್ತಿಲ್ಲ ಒಂದ್ ಕಡೆಗೆ ನನ್ನ ಜೀವನನ ಮಾಡಿ ಕಡೆಗೆ ನಮ್ಮ ಇಡೀ ಒಂದು ಮನುಷ್ಯ ಜನ್ಮನೇ ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಸೈನ್ಸ್ ಈ ಒಂದು ಕೃಷ್ಣ ಪ್ರಜ್ಞೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ನಾವು ನಮ್ಮ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೋದು. ಅಂತ ಉನ್ನತವಾದಂತ ಒಂದು ಕೃಷ್ಣ ಪ್ರಜ್ಞೆನಲ್ಲಿ ಸ್ಥಿರವಾಗಿ ದೃಢವಾಗಿ ನಾವು ಇರಬಹುದು. ಇದಕ್ಕೆ ಕೆಲವೊಂದು ಕೋಟ್ಸ್ಗಳನ್ನು ಸಹ ಇದೆ. ಇದು ಎಷ್ಟು ನಾನು ಗೂಗಲ್ ಮಾಡ್ತಾ ಇದ್ದೆ. ಸೊ ಯಾವ ರೀತಿ ಒಂದು ಮನುಷ್ಯನಿಗೆ ಅನೇಕವಾದಂತ ಒಂದು ಥಾಟ್ಸ್ಗಳು ಬರ್ತಾ ಇರುತ್ತೆ. ನಮ್ಮ ಒಂದು ಬ್ರೈನ್ ಅನ್ನೋದು ಯಾವ ರೀತಿ ಇದಕ್ಕೆ ಹೇಳೋದಲ್ಲ, ಇದನ್ನ ಯಾರನ್ನು 100% ಯೂಸೇ ಮಾಡಲ್ಲ. ಅಂದ್ರೆ 6 to 7% ಮಾತ್ರನೇ ಯೂಸ್ ಮಾಡೋದು, ಬಾಕಿ ಎಲ್ಲ ಖಾಲಿ ಬಿದ್ದಿರುತ್ತೆ. ಆ 6 to 7% ಅಲ್ಲಿ ಇರೋಂತ ಒಂದು ಪವರೇ ಎಷ್ಟಿರುತ್ತೆ ಅಂದ್ರೆ ಅದ್ರಲ್ಲಿ ಬರೋಂತ ಒಂದು ಥಾಟ್ಸ್, ಅದು ಪ್ರಾಸೆಸ್ ಮಾಡೋವಂತ ಒಂದು ಇದು ನಮ್ ಕೈಲಿ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಷ್ಟೊಂದು ಆಲೋಚನೆಗಳು, ಅಷ್ಟೊಂದು ಇದು ನಮ್ಗೆ ಬರ್ತಾನೆ ಇರುತ್ತೆ. ಸೊ ಇದನ್ನ ತಡಿಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ, ಈ ಒಂದು ಮನಸ್ಸನ್ನ ಭಗವಂತನ ಒಂದು ಪಾದ ಸೇವೆನಲ್ಲಿ ನಾವು ನಿಲ್ಲಿಸ್ಬೇಕು. ಯಾವಾಗ ನಾವು ಭಗವಂತನ ಒಂದು ಪಾದ ಸೇವೆನಲ್ಲಿ ನಿಲ್ಲಿಸ್ತೀವಿ, ಆಟೋಮೆಟಿಕ್ ಆಗಿ ಈ ಒಂದು ಮನಸ್ಸು ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ. ಹ್ಯಾಮರ್ ಎವ್ರಿ ಥಾಟ್ ಇನ್ ಯುವರ್ ಮೈಂಡ್ ಥಿಂಕಿಂಗ್ ಆಫ್ ಹೌ ಟು ಸರ್ವ್ ಕೃಷ್ಣ. ಎಂತ ಒಂದು ಬ್ಯೂಟಿಫುಲ್ ಆಗಿದೆ. ನಮ್ಮ ಮನಸ್ಸಲ್ಲಿ ಬರುವಂತ ಪ್ರತಿಯೊಂದು ಯೋಚನೆಗಳು, ಆಲೋಚನೆಗಳನ್ನು ಸಹ ಯಾವ್ದ್ರಿಂದ ಇದ್ ಮಾಡ್ಬೇಕು, ಕೃಷ್ಣನವನ್ನ ಯಾವ ರೀತಿ ನಾನು ಸರ್ವ್ ಮಾಡಬಹುದು ಎನ್ನುವಂತ ಒಂದು ಆಲೋಚನೆಗಳಿಂದ ಅದನ್ನ ಹೊಡಿಬೇಕು. ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಆಲೋಚನೆಗಳು ದಿವ್ಯವಾಗೋಗುತ್ತೆ. ಲೌಕಿಕ ಇಂದ ಅದೇನಾಗೋಗುತ್ತೆ, ದಿವ್ಯವಾಗಿ ಅದು ಕಂಟ್ರೋಲು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಈವನ್ ನಾವು ಮಾಡುವಂತಹ ಮಂತ್ರ ಜಪ, ಮಂತ್ರ, ಸೊ ಅಲ್ಲಿರೋದನ್ನು ಅಷ್ಟೇನೆ, ಅದೇನೆ ಯಾವುದು ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೋ ಅದೇನೆ ಮಂತ್ರ. ಯಾವುದು ನಮಗೆ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೋ ಅದೇನೇ ಮಂತ್ರ. ಸೊ ಈ ಒಂದು ಮನಸ್ಸನ್ನ ನಾವೇನಾದ್ರೂ ಹಾಗೆ ಬಿಟ್ಬಿಟ್ರೆ ನಮ್ಮಲ್ಲಿ ಅನೇಕವಾದಂತ ಒಂದು ಕಲ್ಮಶಗಳು ನಮ್ಮನ್ನ ಜಾಡ್ಸಿ ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಅನೇಕ ಅನ್ಲಿಮಿಟೆಡ್ ಡಿಸೈರ್ಸ್, ಅಲ್ಲಿ ಲಿಮಿಟ್ ಅನ್ನೋದೇ ಇಲ್ಲ. ಆಮೇಲೆ ನನ್ಗೆ ಪ್ರಸಿದ್ಧಿ ಬರ್ಬೇಕು, ರೆಸ್ಪೆಕ್ಟ್ ಬರ್ಬೇಕು, ವೆಲ್ತ್ ಬರ್ಬೇಕು, ಒಂದು ಒಳ್ಳೆ ಪೊಸಿಷನ್ ಬರ್ಬೇಕು, ಎಲ್ಲರೂ ನನಗೆ ಗೌರವ ಕೊಡ್ಬೇಕು. ಈ ಒಂದು ಇದ್ರಲ್ಲಿ
ಮುಳುಗೋಗಿರ್ತಾನೆ ಒಂದು ಲೌಕಿಕವಾದಂತ ಒಂದು ಒಂದು ಜೀವಿ. ಆದ್ರೆ ಯಾರು ಭಗವಂತನ ಒಂದು ದಿವ್ಯ ಸ್ಮರಣೆಯಲ್ಲಿ ನಾಮ ಜಪನ ಮಾಡ್ತಾ ಇರ್ತಾರೆ, ಆಟೋಮೆಟಿಕ್ ಆಗಿ ಅವನ ಮನಸ್ಸು ಏನಾಗುತ್ತೆ, ಕಂಟ್ರೋಲ್ಗೆ ಬರುತ್ತೆ. ಓನ್ಲಿ ವೇ ಟು ಕಂಟ್ರೋಲ್ ದ ಮೈಂಡ್ ಇಸ್ ಟು ನೆಗ್ಲೆಕ್ಟ್ ದ ಡಿಕ್ಟೇಷನ್ ಆಫ್ ದ ಮೈಂಡ್ ಅಂಡ್ ಆಲ್ವೇಸ್ ಚಾಂಟ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್. ಮನಸ್ಸು ಏನ್ ಹೇಳುತ್ತಲ್ಲ ಅದನ್ನ ನಾವು ಕೇಳೋದಲ್ಲ, ಭಗವಂತನ ನಾಮಸ್ಮರಣೆಯನ್ನ ಕೇಳಿದಾಗ ಆಟೋಮೆಟಿಕ್ ಆಗಿ ಮನಸ್ಸು ಕಂಟ್ರೋಲು ಆಗೋಗುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಯಾವಾಗ ನಾವು ಭಗವಂತನ ಒಂದು ದಿವ್ಯ ಸೇವೆನಲ್ಲಿ ತೊಡಗಿಸ್ಕೊಂತೀವಿ, ನಮ್ಮ ಹೃದಯದಲ್ಲಿರುವಂತ ಎಲ್ಲಾ ಒಂದು ಕಲ್ಮಶಗಳನ್ನು ಸಹ ಆಟೋಮೆಟಿಕ್ ಆಗಿ ನಾಶ ಆಗತ್ತೆ. ಸೊ ಯಾವಾಗ ನಾವು ಸದಾ ಭಗವಂತನ ಒಂದು ನಮ್ಮ ಮನಸ್ಸನ್ನ ಭಗವಂತನ ಒಂದು ಚರಣ ಕಮಲಗಳಲ್ಲಿ ನಾವು ನಿಲ್ಸಿರ್ತೀವಿ, ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಕಂಪ್ಲೀಟ್ ಮನಸ್ಸು ಪ್ಯೂರ್ ಆಗೋಗುತ್ತೆ. ನಮ್ಮಲ್ಲಿರುವಂತ ಎಲ್ಲ ಕಲ್ಮಶಗಳನ್ನು ಪ್ಯೂರ್ ಆಗೋಗುತ್ತೆ, ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಸೊ ಈ ರೀತಿ ಇವನ್ ಶ್ರೀಮದ್ ಭಾಗವತಮಲ್ಲೂ ಸಹ ಇದನ್ನೇ ಹೇಳ್ತಾ ಇರೋದು. ಇವನ್ ಅಂಬರೀಷ್ ಮಹಾರಾಜರು ಸಹ ಅದನ್ನೇ ಹೇಳ್ತಾ ಇರೋದು. ಸವೈ ಮನಃ ಕೃಷ್ಣ ಪಾದಾರವಿಂದಯೋ. ನನ್ನ ಮನಸ್ಸು ಯಾವಾಗ್ಲೂ ಎಲ್ಲಿ ಅವರ ಒಂದು ಮನಸ್ಸನ್ನ ಎಲ್ಲಿಡ್ತಾ ಇದ್ರು, ಶ್ರೀ ಕೃಷ್ಣನ ಒಂದು ಪಾದಗಳ ಒಂದು ಸ್ಮರಣೆನಲ್ಲಿ ಯಾವಾಗ್ಲೂ ಸ್ಥಿರವಾಗಿರ್ತಾ ಇದ್ರು. ಕೃಷ್ಣನ ಒಂದು ಪಾದದ ಒಂದು ಸ್ಮರಣೆನಲ್ಲೇ ಅವರ ಮನಸ್ಸು ಸಂಪೂರ್ಣವಾಗಿ ಮುಳುಗೋಗಿರ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದೇನಾಗ್ತಾ ಇತ್ತು, ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ಗೆ ಬಂದ್ಬಿಡ್ತಾ ಇತ್ತು. ಸೊ ಅದನ್ನೇ ಇಲ್ಲಿ ಶ್ರೀಮದ್ ಭಾಗವತಮಲ್ಲೂ ಸಹ ಹೇಳ್ತಾ ಇರೋದು. ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಡಿಸೈರ್ಗಳು, ಒಂದು ಭಾವನೆಗಳು ಏನೆಲ್ಲ ಬರ್ತಾ ಇರುತ್ತೆ, ಅನ್ಲಿಮಿಟೆಡ್ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇರುತ್ತೆ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈನಲ್ಲೂ ಆಗಲ್ಲ. ನಮ್ಮ ಈವನ್ ಬುದ್ಧನೇ ಹೇಳಿದ್ರಲ್ಲ, ಆಸೆಯ ದುಃಖಕ್ಕೆ ಮೂಲ ಅಂತ. ಈ ಒಂದು ಆಸೆಗಳು ಎಲ್ಲಿಂದ ಬರ್ತಾ ಇರತ್ತಲ್ಲಿ, ಮನಸ್ಸು ಆ ರೀತಿ ನಮಗೆ ಗೊಂದಲದಲ್ಲಿ ಮುಳುಗಿಸ್ತಾ ಇರುತ್ತೆ. ಅದು ಎಷ್ಟು ಬಾಣಗಳನ್ನ ಬಿಡುತ್ತೆ ಅಂದ್ರೆ ನಮ್ ಕೈಯಲ್ಲಿ ಅದನ್ನ ಎದುರಿಸೋದಕ್ಕೆ ಆಗದೇ ಇಲ್ಲ. ಯಾವುದೇ ಒಂದು ಜೀವಾತ್ಮನ ಕೈನಲ್ಲೂ ಅದನ್ನ ಎದುರಿಸೋದಕ್ಕೆ ಆಗದೇ ಇಲ್ಲ. ಸೊ ಅವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಇರೋದು ಒಂದೇ ಒಂದು, ಅದು ಭಗವಂತನ ಒಂದು ಸೇವೆನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು. ಸೊ ಆವಾಗ ನಾವು ಆಟೋಮೆಟಿಕ್ ಆಗಿ ಆ ಒಂದು ಮನಸ್ಸು ಕಂಟ್ರೋಲು ಆಗುತ್ತೆ. ಸೊ ಎಲ್ಲರೂ ಇಚ್ಛೆ ಪಡುವಂತ ಒಂದು ಮನಸ್ಸನ್ನ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಲಿ, ಇಂದ್ರಿಯಗಳನ್ನ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಲಿ ಅನ್ನೋದಕ್ಕೆ ಭಗವಂತ ಈ ಒಂದು ಶ್ಲೋಕದಲ್ಲಿ ನಮಗೆ ಆನ್ಸರ್ನ ಕೊಡ್ತಾ ಇದ್ದಾನೆ. ಸೊ ಈ ಒಂದು ಪ್ರಜಾತಿ ಯದ ಕಾಮಾನ್ ಇದೆಯಲ್ಲ, ಇದನ್ನ ಹಿಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಕೃಷ್ಣ. ಸೊ ಯಾವ ರೀತಿ ಅನ್ನೋದನ್ನ ನಾವು ನೋಡೋಣ, ಅದು ಮುಂದಿನ ಶ್ಲೋಕಗಳಲ್ಲಿ. ಸೊ ಈಗ ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಈ ದಿನದ ಪಾಯಿಂಟ್ಸ್ ನ ಹೇಳಿ. ಪಾಯಿಂಟ್ ಹೇಳ ಪ್ರಭು. ಹೇಳಿ ಪಾಯಿಂಟ್. ನಾನೇನ್ ಅರ್ಥ ಮಾಡ್ಕೊಂಡೇನೆ, ನಮ್ಮ ಮೈಂಡ್ ನಮ್ದು ರಿಯಲ್ ಬೆಸ್ಟ್ ಫ್ರೆಂಡ್. ನಾವು ನಮ್ಮ ಮೈಂಡ್ ನ ಹೇಗ್ ಕಂಟ್ರೋಲ್ ಅಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೇಗ್ ಚಾನಲೈಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ನಮ್ಮ ಮೈಂಡ್ ಡಿಸೈರ್ ಮತ್ತೆ ಸೆನ್ಸಸ್ ಡಿಸೈರ್ಸ್ ನ ಎವ್ರಿ ಟೈಮ್ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತಾ ಇದ್ರೆ ಅದಕ್ಕೆ ಎಂಡ್ ಅನ್ನೋದಿರಲ್ಲ. ಎವ್ರಿ ಟೈಮ್ ಅದನ್ನ ಸ್ಯಾಟಿಸ್ಫೈ ಮಾಡ್ತಾ ನಮ್ಗೆ ನಮ್ಗೆ ಹ್ಯಾಪಿನೆಸ್ ಅನ್ನೋದು ಸಿಗಲ್ಲ, ಪ್ಲಸ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗಲ್ಲ. ಅದನ್ನ ಸ್ಯಾಟಿಸ್ಫೈ ಮಾಡ್ತಾನೆ ನಾವು ಒಂದ್ ಟ್ರ್ಯಾಪ್ ಅನ್ನೋ ತರ, ಒಂದ್ ಟ್ರ್ಯಾಪ್ ಒಳಗಡೆ ನಾವು ಆಟೋಮೆಟಿಕ್ ಆಗಿ ನಮ್ಮನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ಸ್ಯಾಟಿಸ್ಫೈ ಮಾಡೋದಿನ್ ಬಿಟ್ಟು ಅಟ್ ದ ಸೇಮ್ ಪಾಯಿಂಟ್ ನಮ್ ಸೆನ್ಸಸ್ ನ ಮತ್ತೆ ಮೈಂಡ್ ನ ಕಂಟ್ರೋಲ್ ತಗೊಂಬರೋದು ತುಂಬಾ ಕಷ್ಟ. ಸೊ ಅದರಿಂದ ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ನಮ್ ಆಕ್ಟಿವಿಟೀಸ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮನ್ನ ನಾವು ಜಾಸ್ತಿ. ಅದರಿಂದ ಆ ಒಂದ್ ವೇ ಇಂದ ನಮ್ ಮೈಂಡ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ನಾವ್ ಏನ್ ಆಕ್ಟಿವಿಟೀಸ್ ಮಾಡ್ತಿರ್ತೀವೋ ಅದ್ರ ಪ್ರಕಾರ ನಮ್ ಮೈಂಡ್ ಒಂದು ನಾರ್ಮಲ್ ಸ್ಟೇಜ್ ಬರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಅವಾಗ ನಾವು ಅಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಏನ್ ಆಕ್ಟಿವಿಟೀಸ್ ಮಾಡಿದ್ರೆ ನಮ್ ಮೈಂಡ್ ಕಂಟ್ರೋಲ್ ಬಂದಾಗ ನಮ್ ಮನ್ಸಿಗೂ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಮತ್ತೆ ನಾವು ಮಾಡೋ ಆಕ್ಟಿವಿಟೀಸ್ ಪ್ಯೂರ್ ಮತ್ತೆ ಸಿನ್ಸಿಯರ್ ಆಗಿದ್ದಾಗ ನಾವು ಕೃಷ್ಣಗೂ ಸ್ಯಾಟಿಸ್ಫೈ ಮಾಡ್ಬೋದು ಅಂತ ತಿಳ್ಕೊಂಡಿರ್ತೀವಿ. ಕರೆಕ್ಟ್. ನಾವು ಆನಂದ್ನಲ್ಲಿ ಇರ್ತೀವಿ, ಜನರು ವಿಚಾರ ಮಾಡ್ತಾರೋ ಭಗವಂತನ ಸೇವೆ ಮಾಡೋರು ದುಃಖನಲ್ಲಿ ಇರ್ತಾರಂತ. ತುಂಬಾ ಕಷ್ಟದಿಂದ ಮಾಡ್ತಾರಪ್ಪ, ತುಂಬಾ ಎಷ್ಟಪ್ಪ ನೀವು ಆನಿಯನ್ ಕಾರ್ಲಿಕ್ ಬಿಟ್ಬಿಟ್ರಿ, ಮಾಂಸ ತಿನ್ನೋದು ಬಿಟ್ಬಿಟ್ರಿ, ಎಷ್ಟು ಕಷ್ಟ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವ್ರಿಗೆ ನಮ್ಮ ಟೆಂಪಲ್ ನಲ್ಲಿ ಕರ್ಕೊಂಡ್ ಬರ್ಬೇಕು, ನಾವು ತಿನ್ನುವಂತ ಪ್ರಸಾದ ಅವ್ರಿಗೆ ತಿನ್ನಿಸ್ಬೇಕು, ಅವಾಗ ನಮ್ಮ ಕಷ್ಟ ಗೊತ್ತಾಗತ್ತೆ. ಅಂದ್ರೆ ಕಷ್ಟ ಏನಂದ್ರೆ ಜಾಸ್ತಿ ಪ್ರಸಾದ ಇರುತ್ತೆ, ಅದನ್ನು ತಿನ್ನೋದು ಕಷ್ಟ ಅಂತ, ಕಡಿಮೆ ಪ್ರಸಾದ. ಸೊ ಭಗವಂತನ ಸೇವೆನಲ್ಲಿ ನಾವಿದ್ದಾಗ ಇಲ್ಲಿ ಲಾಸ್ಟ್ ಪಾಯಿಂಟ್ ಅದೇ ಹೇಳ್ತಾ ಇದ್ರು,
ನಾವು ಸಂತುಷ್ಟವಾಗಿರ್ತೀವಿ. ಆತ್ಮನಿಂದ ನಾವು ಆತ್ಮಂದು ಕಾರ್ಯ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಸೊ ಅವಾಗ ಅದು ಭಗವಂತನಿಗೂ ಸಂತುಷ್ಟ ಮಾಡುತ್ತೆ ಮತ್ತು ನಾವು ಸಂತುಷ್ಟವಾಗಿರ್ತೀವಿ. ಎಸ್ ಜಗನ್ನಾಥ್ ಪ್ರಭು. ಓಕೆ, ಸೊ ಇಲ್ಲಿಗೆ ಮುಗಿಸೋಣ ಈ ದಿನದ ಕ್ಲಾಸನ್ನ. ನಾಳೆ ದಿನ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ. ಸೊ ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಹರೇ ಕೃಷ್ಣ. हरे कृष्णा. जय हो. श्रीमद् भगवद गीता की जय. जय. श्रील प्रभुपाद की जय. जय. उपस्थित गौर भक्त वृंद की जय. जय. निताय गौर प्रेमानंदे. हरि हरि बोल.